ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ಪರಿವ್ರಾಟ್ ಚಕ್ರವರ್ತಿನಂ ವಜ್ರಕಲ್ಪಂ ತ್ರಿನಯನ ನಿಷೂದನಂ ದ್ವಾತ್ರಿಂಶದಾಯುಧೋಪೇತಂ ಧ್ಯಾಯೇತ್ ತ್ವಾಂ ಮನ್ಯುರೂಪಿಣಂ. ಶ್ರೀ ಗುರುಭ್ಯೋ ನಮಃ. ಮನ್ಯು ಸೂಕ್ತದ ಮೊದಲನೆಯ ಮಂತ್ರದ ಅರ್ಥ ಏನು ಅನ್ನುವುದನ್ನು ನಿನ್ನೆಯ ದಿವಸ ಯಥಾಶಕ್ತಿ ಅನುಸಂಧಾನ ಮಾಡಿದ್ದೇವೆ. ಆಯುಧವನ್ನು ಧರಿಸಿದವೋ ನರಸಿಂಹದೇವ, ಕ್ರೋಧವನ್ನು ನಿಯಂತ್ರಿಸುವ ಶಕ್ತಿ ನನಗೆ ಕೊಡು, ಸಹನ ಶಕ್ತಿಯನ್ನು ಕೊಡು. ನೀನು ಸ್ವತಃ ಸಹೋವಾನ್ ಅಥವಾ ಸಹಸ್ವಾನ್, ಸಹನ ಶಕ್ತಿಯುಳ್ಳವ. ಯಾರು ಯಾವ ಆಯುಧವನ್ನು ನಿನ್ನ ಮೇಲೆ ಎಸೆದರೂ ಆ ಆಯುಧವೇ ಮುಂಡಾದೀತೆ ಹೊರತು ನಿನಗೆ ಅದರಿಂದ ಯಾವುದೇ ಘಾಸಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಹಸ್ವತ ಸಹಸಾ ಸಹಸ್ಕೃತೇನ ತ್ವಯಾ ಯುಜಾ ವಯಂ ಸಾಹ್ಯಾಮ ದಾಸಂ ಆರ್ಯಂಚ. ನಮಗಿಂತ ಕೆಳಗಿನವರನ್ನು ನಮಗಿಂತ ಮೇಲಿನವರನ್ನೆಲ್ಲ ನಾವು ಸಹಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ಕೊಡು. ಇದು ಕೇವಲ ಯುದ್ಧದಲ್ಲಿ ಮಾತ್ರ ಸಹನೆ ಅಲ್ಲ, ಮಾನಸಿಕವಾಗಿ ನಾವು ತಪ್ಪು ಮಾಡದೇ ಹೋದರೂ ಕೆಲವು ಸಲ ಹಿರಿಯರು ನಮಗೆ ಬೈಯುವುದು ಅಂತ ಇರ್ತದೆ. ಯಾಕೆ ಬೈತಾರೆ ಅಂದರೆ ಅವರು ಹಿರಿಯರಾದ್ರಿಂದ. ಇಲ್ಲಿ ಹೋದರೆ ಅವರಿಗೆ ಹಿರಿತನ ಅನ್ನೋದು ಹಾಗಲ್ವ. ಮಕ್ಕಳಿಗೆ ಏನಾದರೂ ಹೇಳ್ತಾ ಇದ್ರೆ ಅವರು ದೊಡ್ಡವರು ಅಂತ ಅರ್ಥ. ಆವಾಗ ನಮ್ಮ ಮನಸ್ಸಿಗೆ ಘಾಸಿ ಆಗ್ತದೆ. ನಾನು ತಪ್ಪು ಮಾಡಿದರೆ ಬೈಲಿ, ನನಗೆ ನಾನು ಮಾಡದೇ ಇದ್ದದ್ದನ್ನು ಯಾಕೆ ನನಗೆ ಆಕ್ಷೇಪಿಸಬೇಕಿತ್ತು ಅಂತ ಒಂದು ಗಲಾಟೆ ಆಗ್ತದೆ. ಆದರೆ ಈ ಗಲಾಟೆ ಮಾಡದೇ ಇರುವ ಜವಾಬ್ದಾರಿ ಚಿಕ್ಕವರದ್ದಾಗ್ತದೆ. ಅದಕ್ಕೆ ಸಹಸ್ ಅಂತ ಹೆಸರು ಆ ಶಕ್ತಿಗೆ. ದೊಡ್ಡವರೇನಾದರೂ ಸಮಸ್ಯೆ ಮಾಡಿದರೆ, ಆ ರೀತಿಯ ತೊಂದರೆಗೆ ಅರ್ಹತೆ ತನ್ನಲ್ಲಿ ಇಲ್ಲದೆ ಹೋದರೆ, ಅಂದರೆ ನಿಜವಾಗಿ ತಾನು ತಪ್ಪು ಮಾಡದೇ ಹೋದರೆ, ಆವಾಗ ಅವರನ್ನು ಶಾಪ ಹಾಕುವುದಲ್ಲ, ಅಥವಾ ಆ ಕಾರಣದಿಂದ ವೈಮನಸ್ಯವನ್ನು ಬೆಳೆಸಿಕೊಳ್ಳುವುದೂ ಅಲ್ಲ, ಮತ್ತೆ ಸಹಿಸುವುದು. ಯಾವುದೋ ಜನ್ಮಾಂತರದಲ್ಲಿ ನಾನು ತಪ್ಪು ಮಾಡಿರಬೇಕು, ಆ ತಪ್ಪು ನಾನು ತಪ್ಪು ಮಾಡದೇ ಬಯಸಿಕೊಂಡದ್ರಿಂದ ಹೋಯಿತು ಅಂತೇಳಿ. ಯಾರು ಬಯಸಿಕೊಳ್ತಾರೋ ಅವರಲ್ಲಿದ್ದ ಪಾಪ ಮತ್ತೊಬ್ಬರು ನಿಷ್ಕಾರಣವಾಗಿ ತಪ್ಪು ಮಾಡದೇ ಇದ್ದವರಿಗೆ ಬೈದರೆ, ಹೊಡೆದ್ರೆ ಅವರ ಪಾಪ ಕ್ಷೀಣ ಆಗ್ತದೆ ಅಂತ. ಯಾವುದೋ ಬೇರೆ ಪಾಪಗಳೆಲ್ಲ ಹೋಗ್ತವೆ. ಕೆಲವು ಸಲ ಸುಮ್ಮನೆ ಬೈದವರಿಗೆ ಆ ಪಾಪ ಹೋಗಿ ಸೇರ್ತದೆ ಅಂತ. ಶಪಂತಂ ಅನುಗಚ್ಚತಿ ಅಂತ ಹೇಳುವ ಮಾತು ಕೂಡ ಧರ್ಮಶಾಸ್ತ್ರದಲ್ಲಿ ಉಂಟು. ಶಪ್ಯಮಾನಸ್ಯ ಯತ್ ಪಾಪಂ ಶಪಂತಂ ಅನುಗಚ್ಚತಿ. ಯಾರು ಬಯಸಿಕೊಳ್ತಾನೆ, ಶಾಪಕ್ಕೆ ಒಳಗಾಗ್ತಾನೆ, ಅಂಥವನ ಪಾಪ ಶಾಪಗೊಟ್ಟವನಲ್ಲಿ, ಅದು ಮಾಡಿದವರ ಪಾಪ ಆಡಿಕೊಂಡವರ ಬಾಯಲ್ಲಿ ನಿಂತಿದ್ದ ಹಾಗೆ ಅವರಿಗೆ ಹೋಗ್ತದೆ ಅಂತ. ಆದರೆ ಇವರು ನನ್ನ ಪಾಪ ಎಲ್ಲ ಅವರಿಗೆ ಹೋಗ್ತದೆ ಅಂತ ಖುಷಿ ಪಡುವುದಲ್ಲ ಬಯಸಿಕೊಳ್ಳುವಾಗ. ನಮ್ದು ಯಾವುದೋ ಪಾಪ ಅದು ನಾಶವಾಯಿತು ಅಂತೇಳಿ ಸಾತ್ವಿಕವಾದ ಚಿಂತನೆಯನ್ನು ತಾನು ಮಾಡಬೇಕು. ಈ ಚಿಂತನೆ ಮಾಡುವುದಕ್ಕೆ ಸಹನಾ ಶಕ್ತಿ ಅಂತ ಹೆಸರು. ಸಹಸ್ವಾನ್ ಅಂತ ಅವರನ್ನು ಕರೀತಾರೆ. ಅದನ್ನು ನೀನು ಕೊಡು ಅಂತ ಪ್ರಾರ್ಥನೆ ಮಾಡುವ ಮೊದಲನೆಯ ಮಂತ್ರ. ಎರಡನೇ ಮಂತ್ರದಲ್ಲಿ, ಯಾಕಂದರೆ ಇನ್ನು 13 ಮಂತ್ರ ಈಗ ಉದ್ದಕ್ಕೆ ಹೋಗ್ತಾ ಇರ್ತದೆ, ಅದರಲ್ಲಿರುವ ಒಂದು ವಿಶೇಷಗಳನ್ನು ಮಾತ್ರ ನಿರೂಪಣೆ ಮಾಡ್ತಾ ಹೋಗುವ. ಎರಡನೇ ಮಂತ್ರದಲ್ಲಿ ನರಸಿಂಹದೇವನನ್ನು ಅಥವಾ ಭಗವಂತನನ್ನು ಅನೇಕ ಶಬ್ದಗಳಿಂದ ಕರೀತಾರೆ. ಭಗವಂತ ಸರ್ವಶಬ್ದ ವಾಚ್ಯ. ನಾವು ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ ಅನ್ನೋ ಶಬ್ದಗಳನ್ನು ಬೇರೆ ಬೇರೆಯವರಲ್ಲಿ ಬಳಸ್ತೇವೆ. ಬೇರೆ ಬೇರೆಯವರು ಆ ಶಬ್ದದಿಂದ ವಾಚ್ಯರು ಹೌದು. ಆದರೆ ಪ್ರಳಯ ಕಾಲದಲ್ಲಿ ಅವರು ಯಾರು ಇರುವುದಿಲ್ಲ. ಪ್ರಳಯ ಕಾಲದಲ್ಲಿ ರುದ್ರ ಯಾಕೆ, ಬ್ರಹ್ಮದೇವರು ಕೂಡ ಪ್ರಳಯ ಕಾಲದಲ್ಲಿ ಭಗವಂತನ ಉದರವನ್ನು ಪ್ರವೇಶ ಮಾಡಿರ್ತಾರೆ.
ಯಾರೂ ಇಲ್ಲದೇ ಇದ್ದಾಗ ಆವಾಗಲೂ ಇರುವಂಥದ್ದು ವೇದ. ನಿತ್ಯಯ ಸ್ತೌಮಿ. ವೇದವಾಕ್ ಅನ್ನೋದು ನಿತ್ಯವಾದದ್ದು. ಪ್ರಳಯ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ವೇದ ಹೊಗಳ್ತಾನೇ ಇರ್ತದಂತೆ. ವೇದ ಆ ಹೊತ್ತಿಗೆ ಅಗ್ನಿ ಸೂಕ್ತದಿಂದ ಯಾರನ್ನು ಹೊಗಳಬೇಕು? ಯಾಕಂದರೆ ಅಗ್ನಿ ಇಲ್ಲ. ಯಜ್ಞಗಳನ್ನು ಹೇಳ್ತಕ್ಕಂತಹ ವೇದ ಆ ಹೊತ್ತಿಗೆ ಯಾವ ಯಜ್ಞವನ್ನು ಹೇಳಬೇಕು? ಯಜ್ಞ ಮಾಡುವ ಯಜಮಾನನೇ ಇಲ್ಲ. ಪ್ರಳಯ ಕಾಲದಲ್ಲಿ ವೇದಗಳು ಹೇಳುವ ಕರ್ಮವಾಗಲಿ ಧರ್ಮವಾಗಲಿ ಆಯಾ ದೇವತೆಗಳಾಗಲಿ ಇಲ್ಲದೆ ಇರುವಾಗ ಆ ವೇದ ನಿತ್ಯವಾಗಿ ಸದಾ ಸತ್ಯವನ್ನೇ ಹೇಳುವ ವೇದ ಅದು ಯಾರನ್ನು ಹೇಳುವುದಕ್ಕೆ ಸಾಧ್ಯ? ಆವಾಗ ಶಿಷ್ಯತೆ ಶೇಷ ಸಂಜ್ಞಃ. ಆ ಪ್ರಳಯ ಕಾಲದಲ್ಲಿ ಸಮಗ್ರ ವೇದ ದೇವರನ್ನೇ ಹೇಳುವುದು. ಅಗ್ನಿಮೀಳೆ ಅಂತ ಅಗ್ನಿಯನ್ನು ಕುರಿತು ಹೇಳುವಂತಹ ವೇದ ಅಗ್ನಿನಾಮಕನಾದ ಭಗವಂತನನ್ನು ಹೇಳ್ತದೆ. ಭಗವಂತನಿಗೆ ಅಗ್ನಿ ಅಂತ ಹೆಸರು. ಅಗಗಳನ್ನೆಲ್ಲ ನಯನ ಮಾಡುವುದರಿಂದ ಅಗ್ನಿಯವ. ತೇನವಿನ ತೃಣಮಪಿ ನ ಚಲತಿ. ಅಚೇತನಗಳಿಗೆ ಚೈತನ್ಯವನ್ನು ತುಂಬಿಸಿದವನು. ಚಲನೆ ಇಲ್ಲದೆ ಇದ್ದ ವಸ್ತುಗಳಿಗೆ ಚಾಲಕ ಶಕ್ತಿಯಾದವ. ಅಗ್ನಿ ಅನ್ನೋ ಶಬ್ದಕ್ಕೆ ಹಾಗರ್ಥ. ಅಗ್ನಿ ಅನ್ನುವುದು ಒಂದು ಹೆಸರು ಅನ್ನೋ ಅರ್ಥದಲ್ಲೇ ಸಂಸ್ಕೃತದಲ್ಲಿ ಇಲ್ಲ. ಸಂಸ್ಕೃತದ ಯಾವ ಶಬ್ದವೂ ಕೇವಲ ರೂಢ ಅಲ್ಲ. ರೂಢಿಯ ಜೊತೆಗೆ ಅದಕ್ಕೆ ಅನ್ವರ್ಥತೆ ಇರ್ತದೆ, ಯೋಗ ಇರ್ತದೆ. ಯೋಗ ರೂಢವಾದ ಶಬ್ದಗಳು. ಆ ಯೋಗದ ಅರ್ಥದಲ್ಲಿ ಅದು ಭಗವಂತನಲ್ಲೇ ಮುಖ್ಯವಾಗಿ ನಿಲ್ಲುವುದು. ರುದ್ರ ಅನ್ನೋ ಶಬ್ದ ಬಂದರೆ ಏಕೋ ರುದ್ರೋ ನದ್ವಿತೀಯಾಯತಸ್ಥೇ ಅಂತ ಶಬ್ದ ಬಂದರೆ ರುಜಂ ದ್ರಾವಯತೆ ಇತಿ ರುದ್ರ. ರುದ್ರ ಅಂದರೆ ರೋಗವನ್ನು ಓಡಿಸುವವ, ಭವರೋಗ ಹರ ಅಂತ ರುದ್ರ ಶಬ್ದದ ಅರ್ಥ. ಈ ಸಂಸಾರವೆಂಬಂತಹ ಕಿರಿಕ್ಕನ್ನು ಪರಿಹರಿಸುವವನಿಗೆ ರುದ್ರ. ಕಿರಿಕೇಭ್ಯೋ ನಮೋ ನಮಃ ಅಂತ ಹೇಳ್ತದಲ್ವ. ಆ ರೀತಿಯ ರೋಗ ಪರಿಹಾರಕನಾದವ ರುದ್ರ, ರುಜದ್ರಾವಕ ಅಂತ ಅರ್ಥ. ಅದು ಭಗವಂತನೇ ಅಲ್ವಾ. ಅವನು ಸಂಸಾರಕ್ಕೆ ವೈದ್ಯ. ವೇದ್ಯೋ ನಾರಾಯಣೋ ಹರಿ. ಆದ್ದರಿಂದ ವೇದ್ಯೋ ವೈದ್ಯ ಸದಾ ಯೋಗಿ ಭೇಷಜಂ ಭಿಷಕೃತ ಕರೆಸಿಕೊಂಡ ಭಗವಂತನೇ ರುದ್ರೋ ಬಹುಶಿರಾ ಬಭ್ರುಹು ಅಂತ ರುದ್ರ ಶಬ್ದದಿಂದಲೂ ವಾಚ್ಯನಾದವ. ಪ್ರಳಯ ಕಾಲದಲ್ಲಿ ಇರುವವ ಒಬ್ಬನೇ ಆದ್ದರಿಂದ ಲಕ್ಷ್ಮೀ ಸಮೇತನಾದ ನಾರಾಯಣ ಮಾತ್ರ ಇರುವುದರಿಂದ ಆ ಲಕ್ಷ್ಮೀನಾರಾಯಣರನ್ನೇ ಸಮಗ್ರ ವೇದ ಪ್ರತಿಪಾದಿಸಬೇಕು. ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾ. ಮನ್ಯು ಇಂದ್ರ. ನಾವು ಯಾರನ್ನು ಮನ್ಯು ನರಸಿಂಹ ಅಂತ ಕರೀತಾ ಇದ್ದೇವೋ ಅವನೇ ಇಂದ್ರ. ಯಾಕಂದರೆ ಇಂದ್ರ ಅನ್ನೋ ಶಬ್ದಕ್ಕೆ ಪರಮೇಶ್ವರಿಯ ಸಂಪನ್ನ ಅಂತ ಅರ್ಥ. ಇದಿ ಪರಮೇಶ್ವರಿಯೇ ಅಂತ ಮೂಲಭೂತವಾದ ಧಾತು. ಇಂದ್ರತಿ ಅಂದರೆ ಐಶ್ವರ್ಯ ಸಂಪನ್ನನಾಗುತ್ತಾನೆ ಅಂತ ಅರ್ಥ. ಅನ್ನ ಮನ್ಯು ಇಂದ್ರ, ಅವನು ಐಶ್ವರ್ಯ ಉಳ್ಳವ. ಐಶ್ವರ್ಯ ಅನ್ನುವ ಶಬ್ದಕ್ಕೆ ದುಡ್ಡು ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ. ಐಶ್ವರ್ಯ ಅಂದರೆ ಈಶ್ವರತ್ವ. ಹೇಗೆ ಸೌಂದರ್ಯ ಅಂದರೆ ಸುಂದರತ್ವ. ಈಶ್ವರ ಅಂತ ಇದ್ರೆ ಸರ್ವ ಸಮರ್ಥ ಅಂತ ಅರ್ಥ. ಐಶ್ವರ್ಯ ಅಂದರೆ ಸರ್ವ ಸಾಮರ್ಥ್ಯ, ಯಾರನ್ನು ಬೇಕಾದರೂ ಬಗ್ಗಿಸುವ ಸಾಮರ್ಥ್ಯ ಉಳ್ಳವ ಅಂತ ಅರ್ಥ. ಪರಮೇಶ್ವರ್ಯ ಸಂಪನ್ನ. ಮನ್ಯುರೇವಾಸ ದೇವ. ದೇವ ಅಂದರೆ ಮನ್ಯುರೇವ ಅಂತ. ಮನ್ಯುರೇವ ದೇವ ಆಸ. ದೇವ ಅನ್ನುವ ಶಬ್ದಕ್ಕೆ ಕೇಳಿದ್ದನ್ನೆಲ್ಲ ಕೊಡುವವ ಅಂತ ಅರ್ಥ. ದೀವ್ಯತೀತಿ ದೇವ. ದಿವು ಕ್ರೀಡಾ ವಿಜಿಗೀಷ ಅನ್ನೋದಕ್ಕೆ ದಿವು ದಾನೆ ಅಂತ ಒಂದು ಧಾತಿದೆ. ದಾನ ಮಾಡುವವ ಅಂತ ಅರ್ಥ. ದಾನ ಮಾಡುವವ ಅಂದರೆ ಎಲ್ಲರೂ ದಾನ ಮಾಡ್ತಾರೆ. ಇಂದ್ರನಲ್ಲೂ ಕೂಡ ನನಗೊಂದು ಸ್ಥಾನ ಬೇಕು ಅಂತ ಕೇಳಿದರೆ ಇಂದ್ರ ಕೊಡ್ತಾನೆ. ಅಗ್ನಿ ಹತ್ರ ತೇಜಸ್ಸು ಕೇಳಿದರೆ ಕೊಡ್ತಾನೆ. ರುದ್ರನ ಹತ್ರ ಸಂತಾನ ಕೇಳಿದರೆ ಕೊಡ್ತಾನೆ. ಲಕ್ಷ್ಮಿ ಹತ್ರ ಅಷ್ಟಲಕ್ಷ್ಮಿ ಸೌಭಾಗ್ಯವನ್ನು ಕೂಡ ಕರುಣಿಸ್ತಾಳೆ. ಕೊಡುವವರೆಲ್ಲರೂ ಇದ್ದಾರೆ. ಆದರೆ ಎಲ್ಲವನ್ನೂ ಕೊಡಬಲ್ಲವ ಅಂತ ಹೇಳಿದರೆ ದೇವರು ಮಾತ್ರ. ಯಾಕಂದರೆ ಉಳಿದವರು ಯಾರೂ ಕೂಡ ಮೋಕ್ಷವನ್ನು ಕೊಡುವುದಕ್ಕೆ ಸಮರ್ಥರಲ್ಲ. ಮುಕುಂದ. ಮುಕು ಅಂದರೆ ಮೋಕ್ಷ. ಮೋಕ್ಷವನ್ನು ದಾನ ಮಾಡುವವನಿಗೆ ಮುಕುಂದ ಅಂತ ಹೆಸರು. ಮುಕುಂದತ್ವ ಇರುವುದು ಭಗವಂತನಲ್ಲಿ, ನಾರಾಯಣನಲ್ಲಿ ಮಾತ್ರ. ಆದ್ದರಿಂದ ಆ ಭಗವಂತನೊಬ್ಬನೇ ದೇವ. ಏಕೋ ದೇವ ಸರ್ವಭೂತೇಷು ಗೂಢ. ಉಪನಿಷತ್ತು ಹೇಳ್ತದೆ ಇರುವುದು ದೇವನೊಬ್ಬನೇ. ಏಕೋ ದೇವ, ಅವನೇ ಸರ್ವಭೂತೇಷು ಗೂಢ. ಉಳಿದವರು ಕೊಡ್ತಾರೆ ಅಂತಾದರೆ ಅವರ ಹತ್ರ ಕೊಡಿಸುವವ ಅವನೇ ದೇವ. ವರದೇಶ ವರಪ್ರದಂ ತಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ. ಆದ್ಯಾದಿ ವರದೇಶರು ಯಾರಿದ್ದಾರೋ, ಆದ್ಯ ಅಂದರೆ ಮೊದಲನೆಯ ಮಗ ಬ್ರಹ್ಮ. ಬ್ರಹ್ಮನೇ ಮೊದಲಾದ ವರವನ್ನು ಕೊಡುವವರ ಒಡೆಯರು. ಅವರಿಗೂ ವರವನ್ನು ಕೊಡುವ ದೇವರು. ಅಂದರೆ ಅವರಲ್ಲಿ ನಿಂತು ಇನ್ನೊಬ್ಬರಿಗೆ ವರ ಕೊಡುವ ಸಾಮರ್ಥ್ಯ ಕೊಟ್ಟವನೂ ಭಗವಂತ. ಆ ಕಾರಣದಿಂದ ಭಗವಂತ ದೇವ. ಮನ್ಯುರ್ಹೋತ. ಈ ಮನ್ಯು ಅನಿಸಿದ ನರಸಿಂಹ ಪುರುಷಶ್ರೇಷ್ಠನಾದ ದೇವನೇ ಹೋತೃ. ಹೋತೃ ಅಂದರೆ ಯಜ್ಞದಲ್ಲಿ ಆಹುತಿ ಕೊಡುವವ ಅಂತ ಅರ್ಥ. ನಿಜವಾಗಿ ಭಗವಂತ ಎಲ್ಲ ಆಹುತಿಯನ್ನು ಸ್ವೀಕರಿಸುವವ, ಆಹುತಿ ಕೊಡುವವ.
ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ಅಂತ ಅವನನ್ನು ಹೋತೃ ಅಂತ ಉಪನಿಷತ್ತಿನಲ್ಲಿ ವೇದದಲ್ಲಿ ಅಲ್ಲಲ್ಲಿ ಬಹಳ ಬಾರಿ ಕರೀತಾರೆ. ಎರಡು ಅರ್ಥದಲ್ಲಿ ದೇವರನ್ನು ಹೋತೃ ಅಂತ ಕರೆಯುವುದು. ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೋತೃ ಸಂಸ್ಥಃ ಅಂತ ಹೇಳ್ತಾರೆ. ಯಾರು ಯಜ್ಞದಲ್ಲಿ ಹೋತೃ ಇದ್ದಾನೆ ಅವನಲ್ಲಿ ನಿಂತು ದೇವರನ್ನು ಆಹ್ವಾನ ಮಾಡುವವನಾದ್ರಿಂದ ಭಗವಂತನಿಗೆ ಹೋತೃ ಅಂತ ಹೆಸರು. ಯಜ್ಞದಲ್ಲಿ ಹೋತೃವಿಗೆ ದೊಡ್ಡ ಸ್ಥಾನ ಇದೆ. ಹೋತೃ, ಅಧ್ವರ್ಯು, ಉದ್ಗಾತೃ, ಪ್ರತಿಪ್ರಸ್ಥಾತೃ, ಬ್ರಹ್ಮ, ಪ್ರತಿಹರ್ತೃ, ಹೀಗೆ ಅನೇಕ ಯಜ್ಞದಲ್ಲಿ ಬೇರೆ ಬೇರೆ ಕೆಲಸ ಮಾಡುವವರಿಗೆ ಬೇರೆ ಬೇರೆ ಹೆಸರಿದೆ. ಅದರಲ್ಲಿ ಹೋತೃ ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟ ವ್ಯಕ್ತಿ, ಅಧ್ವರ್ಯು ಅಂದರೆ ಯಜುರ್ವೇದದವ, ಉದ್ಗಾತೃ ಅಂದರೆ ಸಾಮವೇದದವ, ಹೀಗೆ ವ್ಯವಸ್ಥೆ ಇದೆ. ಆರ್ಚ ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಹೋತೃವಿನ ಮುಖ್ಯ ಕೆಲಸ ಏನು ಅಂದರೆ ಆಹೋತೃ ಅಂತ ಭಗವಂತನನ್ನು ಆಹ್ವಾನ ಮಾಡುವುದು ಮಂತ್ರಗಳಿಂದ. ಮಂತ್ರಗಳನ್ನು ಹೇಳಿದ ಕೂಡಲೇ ದೇವರು ಬರುವುದಿಲ್ಲ. ಆ ಮಂತ್ರಗಳ ಉದಾತ್ತ ಅನುದಾತ್ತಾದಿ ಸ್ವರಗಳು ಸರಿ ಇದ್ದು ಕೂಡಲೇ ದೇವರಿಗೆ ಸಾಕಾಗುವುದಿಲ್ಲ. ಆ ಮಂತ್ರಕ್ಕೆ ಬೇರೆ ಬೇರೆ ಸ್ವರ ಇದೆ, ನಿಷಾದ, ಋಷಭ, ಗಾಂಧಾರ ಮೊದಲಾದ ಸ್ವರಗಳಿದೆ. ಆ ಸ್ವರದ ಪರಿಜ್ಞಾನ ಇದ್ದುಕೊಂಡು ಆ ಮಂತ್ರಕ್ಕೆ ಯಾವ ದೇವರನ್ನು ಆಹ್ವಾನಿಸಬೇಕು ಅವರಿಗೆ ಸಂಬಂಧಪಟ್ಟಂತಹ ಸ್ವರವನ್ನು ಅದಕ್ಕೆ ಯೋಜಿಸಬೇಕು. ಯೋಜಿಸುವುದರ ಜೊತೆಗೆ ಆ ದೇವರನ್ನು ಆಹ್ವಾನ ಮಾಡುವುದರ ಹಿನ್ನೆಲೆಯಲ್ಲಿ ಭಕ್ತಿ ಭಾವದ ಆರ್ದ್ರತೆ ಬೇಕು. ಮನಸ್ಸಿನಲ್ಲಿ ಭಕ್ತ್ಯಾರ್ದ್ರ ಮನಸ್ಕನಾಗಿ ಆತ ಆಹ್ವಾನ ಮಾಡಬೇಕು, ಆವಾಗ ದೇವರು ಬರ್ತಾರೆ. ದೇವರು ಬರುವ ಹಾಗೆ ಆಹ್ವಾನ ಮಾಡದೇ ಹೋದ ಪಕ್ಷದಲ್ಲಿ ಉದ್ಗಾತೃ ಆಗಲಿ ಅಧ್ವರ್ಯೂ ಆಗಲಿ ಯಜ್ಞದಲ್ಲಿ ಇದ್ದು ಪ್ರಯೋಜನ ಇಲ್ಲ. ಹಾಗಾದರೆ ಯಜ್ಞದ ಉಳಿದ ಎಲ್ಲರಿಗೂ ಕೂಡ ಅವಕಾಶ ಪ್ರಾಪ್ತಿಯಾಗುವುದೇ ಈ ಹೋತೃವಿನಿಂದ. ಆದ್ದರಿಂದ ಹೋತೃವಿನಲ್ಲಿ ವಿಶೇಷವಾಗಿ ಭಗವಂತ ಸಂಸ್ಥಿತನಿದ್ದು ಅವನ ಮೂಲಕ ಅವನ ಕೆಲಸವನ್ನು ಸರಿಯಾಗಿ ಮಾಡಿಸಿ ಯಜ್ಞಕ್ಕೆ ತಾನು ಆಗಮಿಸ್ತಾನೆ. ಎಲ್ಲ ಮಾಡುವುದವನೇ, ಪೂಜೆ ಮಾಡುವುದವನೇ, ಪೂಜೆ ಮಾಡಿಸಿಕೊಳ್ಳುವುದು ಅವನೇ, ಆಹ್ವಾನ ಮಾಡುವವನು ಅವನೇ, ಆಹ್ವಾನಿಸಿದ ಅಂತೇಳಿ ಬಂದು ಕೂತುಕೊಳ್ಳುವವನು ಅವನೇ. ಕೆಲವು ಸಲ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅವರು ಕರೆಯೋಲ್ಲ ಅಂತ ಗೊತ್ತಿರ್ತದೆ. ಇವನೇ ಅವರಿಗೆ ಒಂದು 50,000 ನಮ್ಮದು ಡೊನೇಷನ್ ಇದೆ, ಅದರಿಂದ ನಮ್ಮನ್ನು ಕರಿಬೇಕು ಅಂತ ಹೇಳಿ ಕರೆಸಿಕೊಂಡು ಹೋಗಿ ಆಹ್ವಾನ ಮಾಡಿ ಅಲ್ಲಿ ಹೋಗಿ ಸನ್ಮಾನ ಮಾಡಿಸಿಕೊಂಡು ಬರೋದಿಲ್ಲ ಕೆಲವು ವ್ಯಕ್ತಿಗಳು. ಹಾಗೆ ಇವನೇ ಸ್ವತಃ ತಾನು ಕರೆಸಿಸಿಕೊಂಡು ತಾನು ಅಲ್ಲಿ ಹೋಗಿ ಕೊಡ್ತಾನೆ. ಇದು ಭಗವಂತ ನರುತೆ ತತ್ಕ್ರಿಯತೆ ಕಿಂಚನಾರೆ, ಅವನಿಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ ಅನ್ನೋದಕ್ಕೆ ದ್ಯೋತಕವಾದದ್ದು. ಮನ್ಯುರ್ಹೋತ ವರುಣ, ಅವನಿಗೆ ವರುಣ ಅಂತಲೇ ಹೆಸರು. ವರುಣ ಅಂದರೆ ಮುಚ್ಚುವವ ಅಂತ ಅರ್ಥ. ಸಾಯಂಕಾಲದ ಹೊತ್ತು ಸೂರ್ಯನನ್ನು ಮುಚ್ಚುವವನಿಗೆ ವರುಣ ಅಂತ ಹೆಸರು. ಆವರುಣೋತೀತಿ ವರುಣ, ಅದರಿಂದ ಪಶ್ಚಿಮ ದಿಕ್ಕಿಗೆ ವರುಣ ಅಭಿಮಾನಿಯಾಗಿದ್ದಾನೆ. ಕತ್ತಲೆಯಿಂದ ಮುಚ್ಚುವವ ಅಥವಾ ನಮ್ಮ ಜ್ಞಾನವನ್ನು ಮುಚ್ಚತಕ್ಕಂಥವ ಅವನು ವರುಣ. ಭಗವಂತನಿಗೆ ವರುಣ ಅಂತ ಹೆಸರು ಯಾಕೆಂದ್ರೆ ನಮ್ಮ ಜ್ಞಾನವನ್ನು ಮುಚ್ಚುವವಾದ್ರಿಂದ ದೇವರು ವರುಣ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ಅವ ಜ್ಞಾನವನ್ನೂ ಕೊಡ್ತಾನೆ ಅಜ್ಞಾನವನ್ನು ಕೊಡ್ತಾನೆ, ಜ್ಞಾನವನ್ನು ಮುಚ್ಚುವ ಕೆಲಸವೂ ಮಾಡ್ತಾನೆ. ಯಾಕಂದ್ರೆ ಜ್ಞಾನವೇ ಇತ್ತು ಅಂತಾದರೆ ಕೆಲವೊಂದು ಸಲ ಕ್ಲೇಶ ಆಗ್ತದೆ. ಯಾವುದೋ ಒಂದು ದುರ್ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿದ್ರೆ ಅದನ್ನು ಮರಿಲಿಕ್ಕಿಲ್ಲ. ಆ ಜ್ಞಾನ ಯಾವತ್ತೂ ಇದ್ದರೆ ನಮಗೆ ಜೀವನವೇ ಸಾಕು ಅಂತ ಅನಿಸಿಬಿಡ್ತದೆ. ಆದರೆ ನಾವು ಇಷ್ಟು ಖುಷಿಯಾಗಿ ಹಾಕಿದ್ದೇವೆ ಅಂದರೆ ಒಂದೇನಾದರೂ ದುರ್ಘಟನೆ ನಡೆದರೆ ಅದನ್ನು ಒಂದು ದಿವಸದೊಳಗೆ ಮರೆತು ಬಿಡ್ತೇವೆ. ಈ ಮರೆಯುವಿಕೆ ಅನ್ನೋದು ದೇವರು ಕೊಡುವಂಥ ಒಂದು ದೊಡ್ಡ ವರ ಅಂತೆ. ಅದು ಪರೀಕ್ಷೆಗೆ ಹೋದಾಗ ಮರೆತು ಹೋದರೆ ಅದು ಶಾಪ, ಆದರೆ ಇಂಥ ವಿಷಯಗಳು ಮರೆತು ಹೋದರೆ ಅದು ವರ. ಅಂದರೆ ಕೆಟ್ಟದ್ದನ್ನು ಮರೆಯುವಿಕೆ ಅನ್ನುವುದು ಕೂಡ ಸುಲಭದ ಕೆಲಸ ಅಲ್ಲ, ಆದರೆ ಮರೆಸುವ ಶಕ್ತಿ. ಆದ್ದರಿಂದ ದೇವರಿಗೆ ವರುಣ ಅಂತ ಹೆಸರು. ವರುಣ ಅಂದರೆ ವರುಣನಲ್ಲಿ ಅಂತರ್ಯಾಮಿಯಾಗಿದ್ದು ಆವರಣ ಮಾಡಿಸತಕ್ಕಂಥವ ಅಂತ ಅರ್ಥ. ಮನ್ಯುರ್ಹೋತ ವರುಣೋ ಜಾತವೇದಾಹ, ದೇವರಿಗೆ ಜಾತವೇದಸ್ಸು ಅಂತಲೇ ಹೆಸರು. ಜಾತವೇದಸ್ಸು ಅಂತ ಅಗ್ನಿಯನ್ನು ನಾವು ವ್ಯವಹಾರ ಮಾಡುವುದು. ಆದರೆ ಜಾತಂ ಸರ್ವಂ ವೇತ್ತೀತಿ ಜಾತವೇದಾಹ, ಯಾವುದು ಯಾವುದು ಹುಟ್ಟಿದೆಯೋ ಅವೆಲ್ಲವನ್ನೂ ಕೂಡ ಯಾಕೆ ಯಾವಾಗ ಹೇಗೆ ಅದರ ಜನನ ಆಯಿತು ಅಂತ ತಿಳಿದವ ದೇವನೊಬ್ಬನೇ. ಈಗ ಮಡಿಕೆಯನ್ನು ಮಾಡುವವ ಮನೆಯಲ್ಲಿ ಮಡಿಕೆ ಹುಟ್ಟಿತು ಅಂತ ನಿಜವಾಗಿ ಹೇಳಬೇಕು. ನಾವು ಯಾವುದು ಹುಟ್ಟಿತೋ ಅದನ್ನು ಹುಟ್ಟಿತು ಅಂತ ಹೇಳುವುದಿಲ್ಲ, ಯಾವುದು ಹುಟ್ಟುವುದಿಲ್ಲೋ ಅದನ್ನು ಹುಟ್ಟಿತು ಅಂತ ಹೇಳು. ನಿಜವಾಗಿ ಜೀವ ಹುಟ್ಟುವುದಿಲ್ಲ, ಜೀವನಿಗೆ ಶರೀರ ಸಂಬಂಧ ಮಾತ್ರ ಆಗುವುದು. ನ ಜಾಯತೆ ಮ್ರಿಯತೇವ ಕದಾಚಿತ್, ಅವನಿಗೆ ಜನನ ಮರಣಗಳಿಲ್ಲದೆ ಇರುವ ಶಾಶ್ವತವಾದದ್ದು ಚೇತನ. ಆದರೆ ಚೇತನನಿಗೆ ಶರೀರ ಸಂಬಂಧ ಆದಗುಳ್ಳೆ ಅದು ಅಲ್ಲೊಂದು ಮಗು ಹುಟ್ಟಿತು, ಅಲ್ಲೊಂದು ಹಸು ಕರು ಹಾಕಿತು ಅಂದರೆ ಕರು ಹುಟ್ಟಿತು ಅಂತ ವ್ಯವಹಾರ ಮಾಡ್ತೇವೆ. ನಿಜವಾಗಿ ಅದು ಹುಟ್ಟಿದ್ದಲ್ಲ. ಆದರೆ ನಮ್ಮ ಮನೆಯಲ್ಲಿ ಒಂದು ಮಣ್ಣು ಇಟ್ಟು ಚಕ್ರ ಹೀಗೆ ತಿರುಗಿಸಿ ಒಂದು ಮಡಿಕೆ ಆಯಿತು ಅಂತಾದರೆ ಆವಾಗ ಮಡಿಕೆ ಹುಟ್ಟಿತು ಅಂತ ಹೇಳುವುದಿಲ್ಲ ನಾವು. ಹಾಗೆ ಹೇಳಿದರೆ ಕನ್ನಡ ಸರಿಯಾಗಿ ಬರೋಲ್ಲ ಅವರಿಗೆ. ಅವ್ರದ್ದು ಹೈದರಾಬಾದು ಪಾಪ, ಇಲ್ಲೇನೋ ಚೂರು ಕಲ್ತುಕೊಂಡೇನೆ ಹೇಳ್ತಾರೆ ಅಂತ. ಮಡಿಕೆ ಹುಟ್ಟಿತು ಅನ್ನೋ ಪ್ರಯೋಗ, ಜಡಗಳ ಜನನವನ್ನು ಹೇಗೆ ಹೇಳುವುದು? ಅವರ ಮನೆಯಲ್ಲಿ ಒಂದು ಮಡಿಕೆ ಉತ್ಪತ್ತಿ ಆಯಿತು ಅಂತ, ಭಾರಿ ಸಂಸ್ಕೃತ ಬಳಸುವುದಕ್ಕೆ, ಹುಟ್ಟಿತು ಅಂತ ಹೇಳಲಿಕ್ಕಿಲ್ಲ.
ಈ ಜಾತವೇದಸ್ ಅಂತ ಹೇಳಿದ್ರೆ ಏನು ಉತ್ಪನ್ನವಾದಂತಹ ಜಡವಸ್ತುಗಳಿದ್ದಾವೆ ಅವೆಲ್ಲವನ್ನು ಸರಿಯಾಗಿ ತಿಳಿದವ. ನಾವು ವಸ್ತುವನ್ನು ಮಡಿಕೆ ಅಂತ ತಿಳ್ಕೊಳ್ತೇವೆ, ಆದರೆ ಮಡಿಕೆ ಯಾಕೆ ಹುಟ್ಟಿತು ಅಂದ್ರೆ ಅದರಿಂದ ಯಾರಿಗೆ ಪ್ರಯೋಜನ, ಅದು ಯಾರ ಉಪಯೋಗಕ್ಕೋಸ್ಕರ, ಯಾರ ಅದೃಷ್ಟದಿಂದಾಗಿ ಆವಿರ್ಭಾವಗೊಂಡದ್ದು, ಅದು ಎಷ್ಟು ಕಾಲ ಇರ್ತದೆ, ಏನು ಶಕ್ತಿ ಅದರದ್ದು, ಇವನ್ನೆಲ್ಲ ಸರಿಯಾಗಿ ತಿಳಿದವಾದ್ರಿಂದ ಸರ್ವಜ್ಞ ಅನ್ನುವ ಕಾರಣದಿಂದ ಭಗವಂತನಿಗೆ ಜಾತವೇದಾಹ ಅಂತ ಹೆಸರು. ಮನ್ಯುಂ ವಿಷ ಈಳತೆ ಮಾನುಷೀರ್ಯ ಪಾಹಿನೋ ಮನ್ಯೋ ತಪಾಸ ಸಜೋಷ ಆಹ. ಪಾಹಿನೋ ಮನ್ಯೋ ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನೆಂದ್ರೆ ನಮ್ಮನ್ನು ರಕ್ಷಿಸು ಸ್ವಾಮಿ. ಎಲ್ಲ ದೇವತೆಗಳ ಇಂದ್ರ, ಜಾತವೇದಸ್, ವರುಣ ಮೊದಲಾದವರ ಅಂತರ್ಯಾಮಿಯಾಗಿದ್ದು ಆಯಾ ಶಬ್ದಗಳಿಂದ ಗುಣವಿಶೇಷವನ್ನು ಪ್ರತಿಪಾದನೆ ಮಾಡಿಸಿಕೊಳ್ತಾ ಇರತಕ್ಕಂತಹ ಸರ್ವಶಬ್ದವಾಚ್ಯನಾದಂತಹ ಓ ಮನ್ಯುನಾಮಕ ಭಗವಂತನೇ, ನೀನು ತಪಸ ಸಜೋಷಾಹ ಮಾನುಷೀಹಿ ಯಾಹ, ಯಾವ ವಿಷಃ ಮನುಷ್ಯ ಪ್ರಾಣಿಗಳು ಯಾರಿದ್ದಾರೋ ಅಂತ ಹೇಳ್ತಾರೆ. ನಮಗೆ ಪ್ರಾಣಿ ಅಂತ ಶಬ್ದ ಹೇಳಿದ್ರೆ ಇಷ್ಟ ಆಗೋದಿಲ್ಲ, ಆದರೆ ಪ್ರಾಣಿ ಅಲ್ಲ ಅಂತ ಹೇಳಿದ್ರೆ ಬದುಕಿಲ್ಲ ಅಂತ ಅರ್ಥ. ಅದರಿಂದ ಪ್ರಾಣಿ ಅಂತ ಹೇಳುವುದು ಬಹಳ ಒಳ್ಳೆಯದು. ಪ್ರಾಣ ಅಂದರೆ ಉಸಿರು, ಪ್ರಾಣಿ ಅಂದರೆ ಪ್ರಾಣಾಹ ಅಸ್ಯ ಸಂತೀತಿ ಪ್ರಾಣಿ, ಉಸಿರಾಡುವವ ಅಂತ ಅರ್ಥ. ಮನುಷ್ಯನೆಂಬ ವಿಷೌ ವಿಷಃ, ಮನ್ಯುಂ ವಿಷಃ ಅಂತ ಹೇಳಿದ್ರೆ ವಿಷೌ ವಿಷಃ ಅಂತ ಬಹುವಚನದ ಶಬ್ದ ಅದು. ಮಾನುಷೀಹಿ ವಿಷಃ ಅಂದರೆ ಮನುಷ್ಯರೆಂಬ ಪ್ರಾಣಿಗಳು, ಮನುಷ್ಯರೆಂಬಂತಹ ಜೀವಿಗಳು. ಇವರು ಅವರೇನಿದ್ದಾರೆ, ಸಜೋಷ ಆಹ, ಪ್ರೀತಿಯಿಂದ ನಿನ್ನನ್ನು ಕರೀತಾ ಇದ್ದಾರೆ. ದೇವರನ್ನು ಜುಷಿ ಪ್ರೀತಿ ಸೇವನೆಯೋಹು ಅಂತ ಧಾತು, ಪ್ರೀತಿಯಿಂದ ಕರೀತಾರೆ. ಅದು ಹೇಗೆ ಕರೀತಾರೆ? ತಪಸ್ಸನ್ನು ಮಾಡಿ ನಿನ್ನನ್ನು ಕರೀತಾರೆ. ತಪಸ್ಸು ಅಂತ ಹೇಳಿದ್ರೆ ಗಡ್ಡ ಬಿಟ್ಟು ಕಾಡಿಗೆ ಹೋಗುವುದು ಅಂತ ಚಿಕ್ಕ ಮಕ್ಕಳಿಗೆ ಹಾಗೆ ಪರಿಕಲ್ಪನೆ ಇರ್ತದೆ. ಆದರೆ ತಪಸ್ಸು ಅಂದರೆ ಅಷ್ಟೇ ಅರ್ಥ ಅಲ್ವಾ. ತಪಸ್ಸು ಅಂತ ಹೇಳಿದ್ರೆ ತಪ ಆಲೋಚನೆ ಅಂತ ಧಾತು, ಮನಸ್ಸಿನಿಂದ ಭಗವಂತನ ಆಲೋಚನೆ ಮಾಡುವುದಕ್ಕೆ ತಪಸ್ಸು ಅಂತ ಹೆಸರು. ಇನ್ನೊಂದು ತಪಸ್ಸು ಅಂತ ಹೇಳಿದ್ರೆ ಶಾರೀರಿಕವಾದ ಸಂತಾಪಗಳು. ಯಾವುದು? ಏಕಾದಶಿಯ ದಿವಸ ಉಪವಾಸ ಮಾಡಿದ್ರು ಅದಕ್ಕೆ ತಪಸ್ಸು ಅಂತಲೇ ಹೆಸರು. ಚಾತುರ್ಮಾಸ್ಯ ಕಾಲದಲ್ಲಿ ಅಂಥದ್ದನ್ನು ತಿನ್ನುವುದಿಲ್ಲ ಅಂತ ಕೂತರೂ ಕೂಡ ಅದಕ್ಕೆ ತಪಸ್ಸು ಅಂತಲೇ ಹೆಸರು. ಇಂದ್ರಿಯ ನಿಗ್ರಹವು ಕೂಡ ತಪಸ್ಸು ಅಂತ ಕರೆಸಿಕೊಳ್ತದೆ. ತಪಸ ಅಂತಹ ಇಂದ್ರಿಯ ನಿಗ್ರಹವನ್ನು ಮಾಡಿ ಮನಸ್ಸನ್ನು ನಿನ್ನಲ್ಲೇ ಇಟ್ಟು ಸಜೋಷಾಹ ಪ್ರೀತಿಯಿಂದ ಮನುಷ್ಯರೆಲ್ಲ ನಿನ್ನನ್ನು ಕರೀತಾ ಇದ್ದಾರೆ. ಅಂಥವರನ್ನು ಪಾಹಿ ಅಂದರೆ ರಕ್ಷಣೆ ಮಾಡು. ಇನ್ನೊಂದು ಪಾಹಿ ಅಂತ ಹೇಳಿದ್ರೆ ಕುಡಿ ಅಂತಲೂ ಅರ್ಥ ಇದೆ. ಪಾನ ಅಂತ ಹೇಳಿದ್ರೆ ಒಂದು ರಕ್ಷಣೆ, ಮತ್ತೊಂದು ಪಾನೆ ಅಂತ ಎರಡು ಧಾತಿದೆ. ಪಿಬ ಅನ್ನುವ ಅರ್ಥದಲ್ಲೂ ಕೂಡ ಪಾಹಿ ಅನ್ನುವ ಶಬ್ದ ಇದೆ. ಅಂದರೆ ಪಾಹಿ ಅಂತ ಹೇಳಿದ್ರೆ ಏನರ್ಥ? ನಾನು ಏನು ಯಜ್ಞದ ಮೂಲಕ ತಪಸ್ಸಿನ ಮೂಲಕ ಪ್ರೀತಿಯಿಂದ ನಿನ್ನಲ್ಲಿ ಭಕ್ತಿ ಮಾಡ್ತೇನೋ ಆ ಭಕ್ತಿ ರಸವನ್ನು ನೀನು ಕುಡಿ. ಭಕ್ತಿ ರಸವನ್ನು ಕುಡಿ ಅಂತ ಹೇಳಿದ್ರು, ಭಕ್ತಿ ರಸಕ್ಕೆ ನೀನು ವಶನಾಗಿ ನನ್ನನ್ನು ಅನುಗ್ರಹಿಸು ಅಂತ ಹೇಳಿದ್ರು ಅರ್ಥ ಒಂದೇ. ತೇಷಾಂ ಪಾಹಿ ಶುಧೀಹವಂ ಇಮೇ ಸೋಮಾಹ ಅಲಂಕೃತಾಹ. ಇಲ್ಲಿ ಅಲಂಕೃತವಾದ ಸೋಮ ಇದೆ ಅಂದರೆ ಮನಸ್ಸಿನಲ್ಲಿರುವ ಭಕ್ತಿರಸ ಇದೆ. ಸೋಮ ಚಂದ್ರನಿಂದ ಅಭಿಮನ್ಯಮಾನವಾದ ಮನಸ್ಸದು. ತೇಷಾಂ ಪಾಹಿ ತಾನ್ ಪಿಬ ಅಂತ ಅರ್ಥ. ಈ ನನ್ನ ಭಕ್ತಿರಸವನ್ನು ನೀನು ಪಾನ ಮಾಡು. ಶುಧಿ ಹವಂ, ನನ್ನ ಆಹ್ವಾನವನ್ನು ಕೇಳು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ಪಾಹಿನೋ ಮನ್ಯೋ ತಪಾಸ ಸಜೋಷ ಅಭೀಹಿ ಮನ್ಯೋ. ಒಂದು ಒಳ್ಳೆಯ ಪ್ರಾರ್ಥನೆ 3ನೇ ಮಂತ್ರದಲ್ಲಿ. ಓ ಮನ್ಯುವೆ, ನನಗೆ ಎದುರಾಗಿ ಬಾ ಅಂತ ಕರೆಯುವುದು. ಈಗ ಬಾ ಅಂತ ಕರೆದ್ರೆ ತೊಂದರೆ ಇಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆಯುವುದಕ್ಕೆ ನಮ್ದು ತುಂಬಾ ಬಾ ಅಂತ ತುಂಬಾ ಶಬ್ದಗಳೆಲ್ಲ ಇದ್ದಾವೆ. ದೇವರನ್ನು ಕರೆಯುವುದು ಅನ್ನುವುದೇ ಒಂದು ತರಹದ ಸ್ತೋತ್ರ. ವಸ್ತುತಃ ಕರೀಲಿಕ್ಕೆ ಅವೇನು ದೂರದಲ್ಲಿಲ್ಲ, ಅವ ಒಳಗೇ ಇರುವವ. ಒಳಗೇ ಇರುವ ಭಗವಂತನನ್ನು ಬಾ ಅಂತ ಕರೆಯುವುದರ ಅರ್ಥ ಇರುವವ ನನಗೆ ಗೋಚರನಾಗು ಅಂತ ಅಷ್ಟೇ. ಬರುವುದು ಅಂತ ಹೇಳಿದ್ರೆ ಇದ್ದವ ಗೋಚರನಾಗು. ದೇವರನ್ನು ಎದುರಾಗಿ ಬಾ ಅಂತ ಕರೆದ್ರೆ ಅರ್ಥ ಏನು? ಧ್ಯಾನಕ್ಕೆ ಗೋಚರನಾಗು ಅಂತ ಅರ್ಥ. ಅಭೀಹಿ ಅದು ಏಹಿ ಅಂತ ಅರ್ಥ. ಅಭಿ ಅಂದರೆ ಅಭಿತಃ ಎದುರಾಗಿ, ಇಹಿ ಅಂದರೆ ಬಾ ಅಂತ ಅರ್ಥ. ಎದುರಾಗಿ ನಿಲ್ಲುವುದು ಅಂತ ಹೇಳಿದ್ರೆ ಧ್ಯಾನಕ್ಕೆ ಗೋಚರನಾಗುವುದು. ಇಲ್ಲಿ ಸ್ವಲ್ಪ ವಿಶೇಷ ಇದೆ. ದೇವರನ್ನು ಪ್ರತಿಮೆಯಲ್ಲಿ ಕಾಣುವುದು ಅಂತ ಹೇಳಿದರೆ ಎದುರಾಗಿ ಕಾಣುವುದು. ಎದುರಿಗೆ ದೇವಸ್ಥಾನದ ಅದು ಕಲ್ಯಾಣಾದ್ಭುತ ಗಾತ್ರನಾದ ಭಗವಂತನ ಒಂದು ಪ್ರತಿಮೆ ಇದೆ. ಆ ಪ್ರತಿಮೆಯಲ್ಲಿ ನಾವು ಒಳಗಿರುವ ದೇವರನ್ನು ಕಾಣುವುದು. ಈಗ ತಿರುಪತಿಗೆ ದೇವರ ದರ್ಶನಕ್ಕೆ ಅಂತ ಕಷ್ಟಪಟ್ಟು ಹೋಗಿ ಅಲ್ಲಿ ಅವರ ಹತ್ರ ದಬ್ಬಿಸಿಕೊಳ್ತಾ ಕೊನೆಗೆ ದೇವರು ಕಂಡಾಗ ಜರಗಂಡಿ ಅಂತ ದಪ್ತಾನೆ ಇರ್ತಾರಲ್ಲ, ಆವಾಗಲೂ ದೇವರು ಕಂಡಾಗ ಒಂದು ಸಲ ಹೀಗೆ ಕಣ್ಣು ಮುಚ್ಚಿ ಹೀಗೆ ಹೊಡ್ಕೊಳ್ಳುವಂಥದ್ದು ನಮ್ಮಲ್ಲಿ ನಡೀತದೆ. ನಾವು ದೇವರನ್ನು ನೋಡಲಿಕ್ಕೆ ಅಂತಲೇ 300 ಈಗ 400 ರೂಪಾಯಿ ಅನಿಸುತ್ತೆ ಅಷ್ಟು ಕೊಟ್ಟು ದೇವರನ್ನು ನೋಡಲಿಕ್ಕೆ ಅಂತಲೇ ಹೋದದ್ದು.
ಹೋಗಿಯೂ ದೇವರು ಕಂಡಾಗ ಒಂದು ಸಲ ಕಣ್ಣು ಮುಚ್ಚಿಕೊಂಡು ಹೀಗಂತೇವೆ. ಇದರ ಅಭಿಪ್ರಾಯ ಏನು? ಅಲ್ಲಿ ಒಂದು ಸಲ ನೋಡಿದ ಏನು ಭಗವಂತನ ಅದ್ಭುತ ಗಾತ್ರ ಇದೆ, ಆ ಸ್ವರೂಪ ನನ್ನ ಹೃದಯದಲ್ಲಿ ನಾನು ಸಂಸ್ಕಾರಮಯವಾಗಿ ಕಾಣಿಸುವ ಧ್ಯಾನಗೋಚರವಾದ ರೂಪ ಏನಿದೆ ಅದಕ್ಕಿಂತ ಭಿನ್ನವಲ್ಲ. ಅಲ್ಲಿರುವ ದೇವರು, ಇಲ್ಲಿ ನಾನು ಉಪಾಸನೆ ಮಾಡತಕ್ಕಂತಹ ದೇವರು ಒಬ್ಬನೇ ಅಂತ ಅನುಸಂಧಾನ ಮಾಡುವುದಕ್ಕೆ ದೇವರನ್ನು ನೋಡಿದ ಮೇಲೆ ಒಮ್ಮೆ ಕಣ್ಣು ಮುಚ್ಚುವುದು. ಆದರೆ ನಾವು ಈಗ ಯಾಕೆ ಕಣ್ಣು ಮುಚ್ಚುತ್ತೇವೆ ಅಂತ ಗೊತ್ತಿಲ್ಲ. ನಮ್ಮ ಜೀನ್ಸ್ ಹಾಗುಂಟು. ಒಂದು ಮನುಷ್ಯ ಶಾಸ್ತ್ರವನ್ನು ಬರೆಯೋರು ಹೇಳ್ತಾರಲ್ಲ, ಈ ಶುನಕಗಳು, ನಾಯಿಗಳು ಮಲಗುವಾಗ ಸುಮ್ಮನೆ ಮಲ್ಕೊಳ್ಳುವುದಿಲ್ಲ, ಅದು ಮನೆ ಒಳಗೆ ಇರ್ತವೆ ಕೆಲವು ನಾಯಿಗಳು. ಅಲ್ಲಿ ಮನೆ ಶುದ್ಧವಾಗಿದ್ದ ಅದಕ್ಕೆ ಬೆಡ್ ಹಾಕಿ ಕೊಟ್ಟರು ಕೂಡ ಒಂದು 3 ಸುತ್ತ ಹಾಕಿಯೇ ಮಲಗುದು. ಅದು ಯಾಕೆ ಸುತ್ತ ಹಾಕಿಯೇ ಮಲಗುದು ಅಂದರೆ ಹಿಂದೆ ಅವುಗಳು ಕಾಡು ಪ್ರಾಣಿಗಳಿದ್ದವು, ಮನೆಯಲ್ಲೇ ಅದನ್ನು ಸಾಕ್ತಾ ಇರಲಿಲ್ಲ. ಮನೆಯಲ್ಲಿ ಸಾಕಿದ್ರು ಕೂಡ ಹೊರಗೆ ಮಲಗುದು. ಅಲ್ಲಿ ಹುಲ್ಲು ಇರ್ತದೆ, ಹುಲ್ಲನ್ನೆಲ್ಲ ಒಮ್ಮೆ ಸುತ್ತು ಅಡ್ಡ ಬೀಳಿಸಿ ಅದರ ಮಧ್ಯದಲ್ಲಿ ಮಲಗಿ ಅಭ್ಯಾಸ. ಹುಲ್ಲು ಸುತ್ತು ಬೀಳುವುದಕ್ಕೆ ಒಂದು 3 ಸುತ್ತುದಂತೆ. ಈಗ ಮನೆಯೊಳಗೆ ಸಾಕಿದ್ರು ಕೂಡ ಅದರ ಆ ಒಂದು ಪರಂಪರೆ ಉಂಟಲ್ಲ, ಅದರ ಶಾರೀರಿಕವಾದಂತಹ ಒಂದು ಸಂಬಂಧ, ಅದರಿಂದಾಗಿ ಅದು ಮನೆಯೊಳಗೆ ಬರುವಾಗಲೂ ಸುತ್ತ ಹಾಕಿಯೇ ಮಲಗುದಂತೆ. ಆ ರೀತಿಯ ಒಂದು ಭಾವ. ಈಗ ನಾವು ದೇವರು ಅಂತ ಕೈ ಎತ್ತಿ ಹೇಳ್ತೇವಲ್ಲ, ದೇವರು ಅಂತ ಹೀಗೆ ಹೇಳುವುದಿಲ್ಲ, ಹೀಗೆ ದೇವರು ಅಂತ ಹೀಗೆ ಹೇಳುವುದಿಲ್ಲ, ಎತ್ತಿ ಹೇಳ್ತೇವೆ. ಯಾಕಂದ್ರೆ ಅದು ನಮ್ಮಲ್ಲಿ, ನಾವು ನಾಸ್ತಿಕರೇ ಆಗಿದ್ರೂ ಕೂಡ ನಮ್ಮ ವಂಶದ ಒಂದು ವಂಶಾವಳಿಯ ಒಂದು ಸಂಬಂಧ ನಮ್ಮ ಶರೀರದಲ್ಲಿ ಸಾಗಿ ಬಂದಿರ್ತದೆ. ದೇವರು ಎತ್ತರ, ದೇವರು ಅಂತ ಹೇಳಿದ್ರೆ ಉತ್ಕೃಷ್ಟ, ಎತ್ತರ, ಸರ್ವೋತ್ತಮ ಅನ್ನೋದು ಅದು ಮನುಷ್ಯ ಸಾಮಾನ್ಯನಲ್ಲಿರ್ತಕ್ಕಂತಹ ಅದು ವಂಶವಾಹಿನಿಯಾಗಿ ಬಂದಿರತಕ್ಕಂಥ ಒಂದು ಶಕ್ತಿ. ಆ ದೃಷ್ಟಿಯಿಂದ ಆತ ಅನೇಕ ವಿಷಯಗಳನ್ನು ತಾನು ಇವತ್ತಿಗೂ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ ಅಂತ ಎದೆ ಮುಟ್ಟಿ ಹೇಳ್ತಾನೆ. ನಾನು ನನ್ನ ಸಾಕ್ಷಿಯಿಂದ ಹೇಳ್ತೇನೆ. ನನ್ನ ಸಾಕ್ಷಿಯಿಂದ ಅಂತ ಇಲ್ಲಿ ಯಾಕೆ ಮುಟ್ಟಬಾರ್ದು? ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ಇಲ್ಲ, ಆತ್ಮಸಾಕ್ಷಿಯಾಗಿ ಅದೆಲ್ಲೂ ಮುಟ್ಟುವುದಿಲ್ಲವ, ಎದೆಯಲ್ಲೇ ಮುಟ್ಟುವುದು. ಅಂದರೆ ನಾನು ಅನಿಸಿದ ಆತ್ಮ ಹೃದಯದಲ್ಲೇ ಇರುವುದು ಅನ್ನೋದು ಶಾಸ್ತ್ರ ಹೇಳುವುದು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಈ ಶರೀರದ ಈಶ್ವರನಾದಂತಹ ಜೀವನವು ಕೂಡ ಹೃದಯದಲ್ಲಿ ಇರುವುದು ಅಂತ. ಆ ಜೀವ ಇರುವುದು ಹೃದಯದಲ್ಲಿ. ಆದರೆ ಹೃದಯದಲ್ಲಿ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ, ಆದರೂ ಅವ ಎದೆ ಮುಟ್ಟಿ ನಾನು ಅಂತಲೇ ಹೇಳು. ಇದೆಲ್ಲ ನಮ್ಮ ವಂಶ ಪಾರಂಪರಿಕವಾಗಿ ತಿಳಿದಿರತಕ್ಕಂತಹ ಜ್ಞಾನ. ಆ ದೃಷ್ಟಿಯಿಂದ ನಾವು ದೇವರನ್ನು ಕಂಡಾಗಲೂ ಹೊರಗಿನಿಂದಷ್ಟೇ ದೇವರನ್ನು ನೋಡುವುದಲ್ಲ, ಒಳಗಿರುವುದು ದೇವರು. ಆ ಹೊರಗಿನಿಂದ ಕಂಡಂತಹ ಪ್ರತಿಮಾಂತ ಸ್ಥಿತನಾದ ಭಗವಂತನೇ ನನ್ನ ಹೃದಯದಲ್ಲಿ ಧ್ಯಾನ ಗೋಚರನಾಗಿದ್ದಾನೆ ಅಂತ ಯೋಚನೆ ಮಾಡಬೇಕು. ಇಲ್ಲಿ ಎದುರಾಗಿ ನೋಡಿದಂತಹ ದೇವರನ್ನು ಹೃದಯದಲ್ಲಿ ಹೇಗೆ ನೋಡುವುದು ಅಂತ ಒಂದು ಪ್ರಶ್ನೆ. ಹೃದಯದಲ್ಲಿ ನಾವು ಈ ಕಡೆ ನಿಂತುಕೊಂಡು ದೇವರನ್ನು ಆ ಕಡೆಯಿಂದ ನೋಡುವುದು, ಅಥವಾ ಹೀಗೆ ಮೇಲಿನಿಂದ ಕೆಳಗೆ ಹೃದಯದಲ್ಲಿ ದೇವರನ್ನು ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಚತುರ್ಮೂರ್ತಿ ಅನಂತಾವತಾರಾತ್ಮಕ ಹೇಳ್ತೇವಲ್ಲ, ಆ ಹೃತ್ಕಮಲ ಮಧ್ಯದಲ್ಲಿರುವ ದೇವರನ್ನು ಹೇಗೆ ಕಾಣಬೇಕು ಅಂತ ಅದಕ್ಕೆ ಶಾಸ್ತ್ರ ಕೊಡುವ ಉತ್ತರ ಎದುರಾಗಿ ಕಾಣಬೇಕು. ಎದುರಾಗಿ ಕಾಣುವುದು ಅಂದರೆ ಹೃದಯದಲ್ಲಿ ನಿನ್ನ ಮುಂದೆ ದೇವರು ನಿಂತಿದ್ದಾನೆ ಅಂತ ನೀನು ಕಾಣಬೇಕು. ಹಾಗಾದ್ರೆ ನೀನೆಲ್ಲಿದ್ದಿ ಕಾಣುವವ? ನೀನು ಹೃದಯದಲ್ಲೇ ಇದ್ದಿ. ಧ್ಯಾನ ತುಂಬ ಕಷ್ಟ, ಅದಕ್ಕೋಸ್ಕರ ನಾನು ಎಲ್ಲಿದ್ದೇನೆ ನಂಗೆ ಗೊತ್ತಿಲ್ಲ. ಹೃದಯದಲ್ಲಿದ್ದಾರೆ ಅಂತ ದೊಡ್ಡವರು ಹೇಳಿದ್ದಾರೆ ಅಂತ ಅಷ್ಟೇ ಗೊತ್ತೇ ಹೊರತು ನಾನು ಅಲ್ಲಿದ್ದೇನೆ ಅನ್ನೋ ಅನುಭವ ನಮಗೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ಧ್ಯಾನದ ಸ್ಥಿತಿಯಲ್ಲಿ ಹೃದಯದಲ್ಲಿರ್ತಕ್ಕಂತಹ ಜೀವಾತ್ಮ, ಆ ಜೀವಾತ್ಮನಲ್ಲಿ ಅಂತರಾತ್ಮನಾಗಿ ನೆಲೆಗೊಂಡಿರತಕ್ಕಂತಹ ಪರಮಾತ್ಮನನ್ನು, ಅಂಗುಷ್ಠ ಮಾತ್ರನಾದಂತಹ ಆ ಸ್ವರೂಪವನ್ನು ತನಗೆ ಅಭಿಮುಖವಾಗಿ ತಾನು ಕಾಣಬೇಕು. ಈ ಅಭಿಮುಖವಾಗಿ ಕಾಣುವುದು ಅಂದರೆ ಧ್ಯಾನ ಅಂತ ಅರ್ಥ. ಆ ದೃಷ್ಟಿಯಿಂದ ಅಭೀಹಿ ಮನ್ಯು, ಓ ಭಗವಂತ ಮನ್ಯು, ನೀನು ಅಭೀಹಿ, ನನಗೆ ಎದುರಾಗಿ ನನ್ನ ಹೃದಯದಲ್ಲಿ ನನ್ನ ಧ್ಯಾನಕ್ಕೆ ಗೋಚರನಾಗಿ ಕಾಣಿಸು. ನೀನು ತವಸಸ್ತವೀಯ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ಬಲಶಾಲಿಗಳಿಗೆಲ್ಲ ಬಲಶಾಲಿ. ತವಸ್ಸು ಅಂತ ಹೇಳಿದರೆ ಬಲ, ತಪಸಃ ಅಂದರೆ ಬಲಶಾಲಿಗಳು ಯಾರ್ಯಾರಿದ್ದಾರೆ ಅವರಿಗಿಂತೆಲ್ಲ ಮಹಾಬಲಶಾಲಿಯಾದವ ನೀನು ಅಂತ. ಬಲಶಾಲಿಗಳಿಗೆಲ್ಲ ಬಲಿಯಾಗಿದ್ದಿ, ಬಲಿಷ್ಠನಾಗಿದ್ದಿ ಅಂದರೆ ಅವರಿಗೆಲ್ಲ ಬಲಿ ಅಂದರೆ ಅವರಿಗೆ ಬಲ ಬಂದದ್ದು ನಿನ್ನಿಂದ ಅಂತ ಅರ್ಥ. ಎಲ್ಲರ ಒಳಗಿದ್ದು ಬಲಶಾಲಿಗಳಲ್ಲಿ ಬಲಸ್ವರೂಪಿಯಾಗಿ ನಿಂತವ ನೀನು. ನಿನ್ನ ವಿಭೂತಿಯಲ್ಲಿರುವುದರಿಂದ ಅವರಲ್ಲಿ ಬಲ ತುಂಬಿದೆ. ಅಂಥವಾ ತಪಸ ಯುಜ ವಿಜಹಿ ಶತ್ರುನ್, ಶತ್ರುನ್ ವಿಜಹಿ, ಶತ್ರುಗಳನ್ನೆಲ್ಲ ಹೊಡೆದು ಹಾಕು. ಇಲ್ಲದೆ ಹೋದರೆ ನನಗೆ ಎದುರಾಗಿ ನೀನು ಕೂತುಕೊಳ್ಳಿಕ್ಕೆ ಆಗುವುದಿಲ್ಲ. ಶತ್ರುಗಳು ಇದ್ದರೆ ಧ್ಯಾನದಲ್ಲಿ ದೇವರನ್ನು ಕಾಣುವುದಕ್ಕಾಗುವುದಿಲ್ಲ. ಶತ್ರುಗಳು ಯಾರು? 6 ಜನ ಇದ್ದಾರಂತೆ. ಷಡ್ವರ್ಗ ಅಂತ ಕರೀತಾರೆ ಅದಕ್ಕೆ. ಶತ್ರುಗಳು 6: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಅದರ ವಿವರಣೆ ನಮಗೆ ಬೇಡ, ಅದನ್ನು ಹೊಡೆದಾಕು ಅಂತ ಹೇಳುವ ಅಷ್ಟೇ. ಯಾಕಂದರೆ ಅದೆಲ್ಲ ನಮಗೆ ತುಂಬ ಪರಿಚಿತ, ತುಂಬ ಫ್ರೆಂಡ್ಸ್ ಅಲ್ವಾ ನಾವು. ನಮ್ಮ ಶತ್ರುಗಳದ್ದೆಲ್ಲ ಭಾರಿ ಗೆಳೆತನ ಮಾಡ್ತಕ್ಕಂಥವ್ರು. ಅಂತಹ ಶತ್ರುಗಳನ್ನು ವಿಜಹಿ ಶತ್ರುನ್, ಅವುಗಳನ್ನು ಕೊಂದು ಹಾಕು. ವಿಜಹಿ ಅನ್ನುವುದಕ್ಕೆ 2 ಅರ್ಥ ಇದೆ. ವಿಜಹಿ ವಿರುದ್ಧ ದಿಕ್ಕಿನಲ್ಲಿ ಓಡಿಸು ಅಂತ ಅರ್ಥ ಇದೆ. ಕೊಂದು ಹಾಕು ಅಂತ ಅಷ್ಟೇ ಅಲ್ಲ.
ಕಾಮಕ್ರೋಧಗಳನ್ನೆಲ್ಲ ನಮ್ಮ ಅಭಿಮುಖವಾಗಿ ನಮಗೆ ನಿಂತಿದ್ದಾವೆ, ಅವುಗಳನ್ನೆಲ್ಲ ಆ ಕಡೆಗೆ ಮುಖ ಮಾಡಿಸು. ಆವಾಗ ನೀನು ನನಗೆ ಮುಖವಾಗುವುದಕ್ಕೆ ಸಾಧ್ಯ ಆಗ್ತದೆ. ನಿನಗೆ ಸಮ್ಮುಖವಾಗಿ ನಾನಿರಬೇಕಾದ್ರೆ ಇವೆಲ್ಲವೂ ವಿಮುಖವಾಗಬೇಕು. ಅದನ್ನು ವಿಮುಖವಾಗಿಸು. ವಿಜಹಿ ಶತ್ರುನ್, ಅಮಿತ್ರ ಶತ್ರುಗಳ ಸಂಹಾರಿಯೇ, ವೃತ್ರ ವೃತ್ರ ಅಂತ ಹೇಳಿದರೆ ನಮಗೆ ಸುತ್ತು ಹಾಕತಕ್ಕಂಥವ, ಕೋಟೆ ಕಟ್ಟಿ ನಮ್ಮನ್ನು ಬಂಧನ ಮಾಡತಕ್ಕಂಥವ, ಅಂಥವನನ್ನು ಸಂಹರಿಸಿದವನೇ. ದಸ್ಯುಹ ಕಳ್ಳಕಾಕರನ್ನು ಓಡಿಸತಕ್ಕಂಥವನೇ. ವಿಶ್ವಾವಸೂನ್ಯಾಭರ ತನ್ನ ವಿಶ್ವಾವಸೂನಿ. ವಿಶ್ವಾನಿ ವಸೂನಿ ಅಂದರೆ ಸರ್ವ ಸಂಪತ್ತುಗಳನ್ನು, ವಸು ಅಂದರೆ ಸಂಪತ್ತು ಅಂತ ಅರ್ಥ. ಅದರಿಂದಲೇ ಭೂಮಿಗೆ ವಸುಂಧರ ಅಂತ ಹೆಸರು. ವಸು ಅಂದರೆ ಸಂಪತ್ತನ್ನು ಧರಿಸಿದ್ದು, ಅನೇಕ ಖನಿಜಗಳನ್ನು ಹೊಂದಿರುವಂತಹದ್ದು ಅಂತ ಅರ್ಥ ವಸುಂಧರೆ ಅಂದರೆ. ವಸೂನ್ ವಿಶ್ವಾನಿ ವಸೂನಿ ಆಭರ ತ್ವಂ ನಹ. ನಮಗೆಲ್ಲರಿಗೂ ನೀನು ಎಲ್ಲ ರೀತಿಯ ಸಂಪತ್ತುಗಳನ್ನು ತಂದುಕೊಡು, ನಮ್ಮ ಶತ್ರುಗಳನ್ನೆಲ್ಲ ಓಡಿಸು, ಸಂಪತ್ತನ್ನು ತಂದು. ಹಾಗಾದರೆ ಶತ್ರು ಓಡಿಸಿ ಸಂಪತ್ತು ತಾ ಅಂದರೆ ಸಂಪತ್ತಿನ ವಿರುದ್ಧ ಪದ ಯಾವುದುಂಟು ಅದನ್ನು ಶತ್ರು ಅಂತ ಕರೆಯುವುದು. ಸಂಪತ್ತಿನ ವಿರುದ್ಧ ಪದ ವಿಪತ್ತು. ಸಂಪತ್ ವಿಪತ್ತು ಅಂತ. ವಿಪತ್ತುಗಳನ್ನು ಓಡಿಸು, ಸಂಪತ್ತುಗಳನ್ನು ಕೊಡು. ನಾವು ಕನ್ನಡದಲ್ಲಿ ಸಂಪತ್ತು ಅಂತ ಹೇಳಿದರೆ ಕಿಸೆಯಲ್ಲಿ ತುಂಬಿಸುವಂಥದ್ದು ಅಂತ ಹೀಗೆಲ್ಲ ಭಾವನೆ ಇರ್ತದೆ. ಆದರೆ ಸಂಸ್ಕೃತದಲ್ಲಿ ಸಂಪತ್ತು ಅಂದರೆ ವಿಪತ್ತಿಗೆ ವಿರುದ್ಧ ಪದವ ಯಾವುದುಂಟು ಅದು ಸಂಪತ್ತು. ಅದು ಹೇಳಿದ ಮಾತು ಕೇಳುವ ಮಕ್ಕಳಾಗುವುದು, ಅದಕ್ಕೂ ಸಂಪತ್ತು ಅಂತ ಹೆಸರು. ಅದೇ ಹೇಳಿದ ಮಾತು ಕೇಳದೆ ಮನೆಗೆ ಕುಲಾಂಗಾರಕಗಳು, ಮನೆಗೆ ಕೆಟ್ಟ ಕಪ್ಪು ಕಲೆಯನ್ನು ಹುಟ್ಟಿಸತಕ್ಕಂಥವರು ಮಕ್ಕಳಿದ್ರೆ ಅವರಿಗೆ ವಿಪತ್ತು ಅಂತ ಹೆಸರು. ಅದು ಸಂಪತ್ತಾಗುವುದಿಲ್ಲ. ಅದು ಸಂಪತ್ತು ವಿಪತ್ತು. ಪತ್ನಿಯನ್ನು ಸಂಪತ್ತು ಅಂತ ಕರೀತಾರೆ, ಹೆಂಡತಿ ಪ್ರಾಣ ಹಿಂಡುತಿ ಅಂತ ಹೇಳ್ತಾರೆ. ಎರಡುಂಟು. ವಿಪತ್ತು ಆಗ್ಬೋದು, ಸಂಪತ್ತು ಆಗ್ಬೋದು. ಅನುಕೂಲವಾಗಿದ್ದಾಗ ಸಂಪತ್ತು, ಪ್ರತಿಕೂಲವಾಗಿದ್ದಾಗ ವಿಪತ್ತು. ಅದು ಅಂಥದ್ದು ಇಂಥದ್ದು ಇಲ್ಲ. ದುಡ್ಡು ಕೂಡ ವಿಪತ್ತಾಗ್ತದೆ, ದುಡ್ಡು ಸಂಪತ್ತು ಆಗುತ್ತೆ. ಅದು ಸಂಪತ್ತು ವಿಪತ್ತು ಸಂಪತ್ತು ಅನ್ನೋ ಶಬ್ದದಿಂದ ಇಂಥದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಯಾವ ರೀತಿಯಲ್ಲಿ ಉಪಯುಕ್ತ ಅನ್ನುವುದರ ಮೇಲೆ ಸಂಪತ್ತು ವಿಪತ್ತು ಅಂತ ನಿರ್ಧರಿಸಲ್ಪಡುವಂಥದ್ದು. ಆದ್ದರಿಂದ ಅಂತಹ ವಸೂನ್ಯಾಭರ ತನ್ನ. ನಾಲ್ಕನೇ ಮಂತ್ರ ಹೇಳ್ತದೆ, ತ್ವಂ ಹಿಮನ್ಯೋ ಅಭಿಭೂತ್ಯೋಜಾಹ. ನೀನು ಸಾಮಾನ್ಯ ಅಲ್ಲ ಮನ್ಯು. ಎರಡು ಅಂಶಗಳುಂಟು ಎಲ್ಲ ಮಂತ್ರಗಳಲ್ಲೂ. ಎರಡು ಅಂಶ. ಒಂದು ನೀನು ಅಂಥವ ಅಂತ ಹೇಳುದು, ಇನ್ನೊಂದು ಇಂಥದ್ದು ಕೊಡು ಅಂತ ಹೇಳುವುದು. ಹೀಗೆ ಸ್ತೋತ್ರ ಮತ್ತು ಸ್ತೋತ್ರ. ಸ್ತೋತ್ರ ಎರಡು ವಿಧ. ಆಶೀಷಿ, ಇಂಥದ್ದು ಕೊಡು ಅಂತ ಒಂದು ಆಶೀಸ್ವರೂಪವಾದ ಸ್ತೋತ್ರ ಮತ್ತೊಂದು ಮಾಹಾತ್ಮ್ಯೋಪವರ್ಣನಂ ಸ್ತೋತ್ರ. ಅವರ ಮಾಹಾತ್ಮ್ಯನ್ನು ವರ್ಣನೆ ಮಾಡುವುದು. ಆ ದೇವರು ಅಂಥವ ಅಂತ ವರ್ಣನೆ ಮಾಡಿ ಕೊಡು ಅಂತ ಕೇಳು. ಅದು ಬಿಟ್ಟು ನಾವು ಮಾಹಾತ್ಮೆಯನ್ನು ಹೇಳದೆ ಕೊಡು ಅಂತ ಕೇಳಿದರೆ ಇದು ಏನಿದು? ಆದೇಶವೋ ಪ್ರಾರ್ಥನೆಯೋ? ಈ ಆದೇಶಕ್ಕೂ ಪ್ರಾರ್ಥನೆಗೂ ವ್ಯತ್ಯಾಸ ಉಂಟು. ಕೊಡು ಅಂತ ಹೇಳಿದರೆ ಆದೇಶ, ಕೊಡು ಅಂತ ಹೇಳಿದರೆ ಪ್ರಾರ್ಥನೆ. ಶಬ್ದ ಮಾತ್ರ ಕೊಡು ಅಂತಲೇ. ಹಾಗಾದರೆ ಕೊಡು ಅನ್ನುವುದು ಪ್ರಾರ್ಥನೆ ಆಗಬೇಕಾದ್ರೆ ಅವರ ಮಹತ್ವವನ್ನು ಹೇಳಿಕೊಡು ಅಂತ ಕೇಳಿದರೆ ಅದು ಪ್ರಾರ್ಥನೆ. ಅವರನ್ನು ಬೈದು ಜರ್ದು ಕೊಡು ಅಂತ ಹೇಳಿದರೆ ಅದು ಆದೇಶ. ಅಥವಾ ಏನು ಮಹತ್ವ ಹೇಳದೇನೇ ಕೊಡು ಅಂತ ಹೇಳಿದರೆ ಅದು ಆದೇಶ ಆಗಿರುವ ಸಾಧ್ಯತೆ ಇದೆ. ಇಲ್ಲೆಲ್ಲ ಮಾಹಾತ್ಮ್ಯ ಉಪವರ್ಣನೆ ಮಾಡಿ ಆಮೇಲೆ ವಿಜಹಿ ಶತ್ರುನ್, ಶತ್ರುಗಳನ್ನೆಲ್ಲ ಓಡಿಸು, ಆಭರ ಸಂಪದ ವಸೂನಿ ಆಭರ, ನನಗೆ ತಂದುಕೊಡು ಅಂತ ಹೀಗೆ ಹೇಳುವುದರಿಂದ ಎಲ್ಲ ಪ್ರಾರ್ಥನಾ ಸ್ವರೂಪವಾದಂತಹ ಮಂತ್ರ. ಅಭಿಭೂತ್ಯೋಜಾಹ, ಅಭಿಭವ ಅಂದರೆ ಸೋಲಿಸುವುದು. ಎಲ್ಲರನ್ನೂ ಸೋಲಿಸಬಲ್ಲ ಓಜಸ್ಸುಳ್ಳಂತಹ ಓ ಮನ್ಯುವೇ, ನೀನು ಸ್ವಯಂಭೂರ್ಭಾಮೋ ಅಭಿಮಾತಿಶಾಹ. ನೀನು ಸ್ವಯಂಭೂ. ಈಗ ದೇವರ ಬೇರೆ ಸ್ವರೂಪಗಳನ್ನು ಸ್ವಯಂಭೂ ಅಂತ ಹೇಳುವುದಕ್ಕಿಂತ ನರಸಿಂಹ ಸ್ವರೂಪವನ್ನು ಸ್ವಯಂಭೂ ಅಂತ ಹೇಳುವುದು ಸುಲಭ. ಯಾಕಂದರೆ ಕೃಷ್ಣ ರಾಮ ವೇದವ್ಯಾಸ ರೂಪ ಎಲ್ಲ ತಗೊಂಡ್ರೆ ಅವನು ಸ್ವಯಂಭೂ. ಎಲ್ಲಿ ಸ್ವಯಂಭೂ ಅಂದರೆ ಏನು? ತಂದೆ ತಾಯಿ ಇಲ್ಲದೆ ಹುಟ್ಟಿದವ ಅಂತ ಅರ್ಥ. ಸ್ವಯಂಭವತೀತಿ ಸ್ವಯಂಭೂ. ನಾವು ಚತುರ್ಮುಖ ಬ್ರಹ್ಮನನ್ನು ಸ್ವಯಂಭೂ ಅಂತ ಕರಿತೇವೆ. ಯಾವ ಅರ್ಥದಲ್ಲಿ? ಭಗವಂತನ ನಾಭಿಯಿಂದ ಎದ್ದು ಬಂದವ. ಸ್ವಯಂ ಭವತೀತಿ ಸ್ವಯಂಭೂ. ಸ್ವಯಂ ಭವತಿ ಅಂದರೆ ಏನರ್ಥ? ಅವ ಅವತಾರ ಮಾಡುವುದಿಲ್ಲ ಅಂತ ಅಷ್ಟೇ ಅರ್ಥ. ಭಗವಂತನನ್ನು ಬಿಟ್ಟು ಬೇರೆಯವರಿಂದ ಬರುವುದಿಲ್ಲ. ಅವನಿಗೆ ಅಜ ಅಂತ ಇನ್ನೊಂದು ಹೆಸರಿದೆ, ಅಜಾಹ. ಅಜಾಹ ಅಂದರೆ ಹುಟ್ಟದೇ ಇರುವವ ಅಲ್ಲ, ಯಾಕಂದರೆ ಚತುರ್ಮುಖನ ಹೊಕ್ಕಳಿಂದ ಹುಟ್ಟಿದವ. ಹಾಗಾದರೆ ಅಜ ಅಂದರೆ ಏನು? ಆ ಅಂದರೆ ಪರಮಾತ್ಮ. ಪರಮಾತ್ಮನಿಂದ ಹೊರತುಪಡಿಸಿ ಬೇರೆಯವರಿಂದ ಹುಟ್ಟುವುದಿಲ್ಲ. ಉಳಿದವರೆಲ್ಲ ಹಾಗಲ್ಲ. ಚಂದ್ರಮ ಮನಸೋ ಜಾತಃ ಅಂತ ಭಗವಂತನ ಮನಸ್ಸಿನಿಂದ ಹುಟ್ಟಿದ ಚಂದ್ರ,
ಆಮೇಲೆ ಅತ್ರಿ ಗೋತ್ರ ಸಮುದ್ಭವನಾಗಿ ಇನ್ನೊಂದು ಬಾರಿ ಹುಟ್ಟುತ್ತಾನೆ, ಕಶ್ಯಪನಿಂದ ಮತ್ತೊಂದು ಬಾರಿ ಹುಟ್ಟುತ್ತಾನೆ. ಹೀಗೆ ಅವರಿಗೆ ಅನೇಕ ಜನನ ಇದೆ. ವಾಯುದೇವರಿಗೂ ಕೂಡ ಭಗವಂತನಿಂದ ಪ್ರಾಣಾದ್ವಾಯುರಜಾಯತ ಅಂತ ಘ್ರಾಣದಿಂದ ಹುಟ್ಟಿದಂತಹ ವಾಯು, ಆಮೇಲೆ ಮಧ್ಯಗೇಹ ಭಟ್ರಲ್ಲಿ ಮಧ್ವಾಚಾರ್ಯರಾಗಿ ಹುಟ್ಟಿದರು. ಕೇಸರಿ ಅಂತಕ್ಕಂತಹ ಅಂಜನಾವತಿಯಲ್ಲಿ ಆಂಜನೇಯನಾಗಿ ಆವಿರ್ಭವಿಸ್ತಾನೆ. ಹೀಗೆ ಮತ್ತೆ ವಾಯುವಿಗೆ ಹುಟ್ಟು ಇದೆ. ಆದರೆ ಬ್ರಹ್ಮನಿಗೆ ಹಾಗಲ್ಲ. ಭಗವಂತನ ಹೊಕ್ಕಳಿಂದ ಬಂದ ಅವ ಭಗವಂತನಿಂದಲೇ ಇನ್ನೊಂದು ರೀತಿಯಿಂದ ಆವಿರ್ಭವಿಸುವುದೇ ಹೊರತು ಭಗವದಿತರರಿಂದ ಕಶ್ಯಪಾದಿಗಳಿಂದ ಅವರಿಗೆ ಆವಿರ್ಭಾವ ಇಲ್ಲ. ಆದ್ರಿಂದ ಬ್ರಹ್ಮನಿಗೆ ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ, ಅವನಿಗೆ ಅಜ ಸ್ವಯಂಭೂ ಅಂತ ಕರೆಯುವುದು. ನಿಜವಾಗಿ ಸ್ವಯಂಭೂ ಅಲ್ಲವ, ಭಗವತಃ ಆವಿರ್ಭವತಿ ನತು ಸ್ವಯಂಭವತಿ. ಆದರೆ ಭಗವಂತ ನಿಜವಾಗಿ ಸ್ವಯಂಭೂ ಅಲ್ಲ. ವಸುದೇವ ದೇವಕಿಯರಲ್ಲಿ ಹುಟ್ಟಲಿಲ್ವಾ? ಅದಕ್ಕೆ ವಾದಿರಾಜ ತೀರ್ಥರು ರುಕ್ಮಿಣೀಶ ವಿಜಯದಲ್ಲಿ ದೇವರು ಸ್ವಯಂಭೂ ಅಂತ ಸಮರ್ಥಿಸುವುದಕ್ಕೆ ನರಸಿಂಹನೇ ಅಲ್ವಾ ಕೃಷ್ಣ? ನರಸಿಂಹ ಯಾವ ತಂದೆಗೆ ಯಾವ ತಾಯಿಗೆ ಮಗನಾಗಿ ಆವಿರ್ಭವಿಸಿದ? ಪ್ರಹ್ಲಾದ ಹೇಳಿದ ದೇವರು ಎಲ್ಲರಿಗೂ ಬಲ, ಅವ ಎಲ್ಲರ ಒಳಗೂ ಇರ್ತಾನೆ, ಎಲ್ಲ ಚೇತನಗಳ ಒಳಗೆ ಅಲ್ಲ ಎಲ್ಲ ಜಡಗಳ ಒಳಗೂ ಅವ ಇದ್ದಾನೆ ಅಂತ ಹೇಳಿದವ ಪ್ರಹ್ಲಾದ. ಹಾಗಾದ್ರೆ ತೋರ್ಲಿ ಅವನು ಅಂತ ಹೇಳಿ ಇವನು ಸ್ತಂಭಕ್ಕೆ ಗುದ್ದಿದ್ದು. ಅಲ್ಲಿ ಆ ತನ್ನ ಭೃತ್ಯನಾದ ಪ್ರಹ್ಲಾದ ಸರ್ವತ್ರ ದೇವರಿದ್ದಾನೆ ಅಂತ ಹೇಳಿದ ಮಾತನ್ನು ಸತ್ಯವಾಗಿಸುವುದಕ್ಕೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಮೃಗವೂ ಅಲ್ಲದ ಮನುಷ್ಯವೂ ಅಲ್ಲದ ರೂಪವನ್ನು ಹೊತ್ತು ಆ ಸ್ತಂಭದಲ್ಲಿ ದೇವರು ಕಾಣಿಸಿಕೊಂಡ ನಿಜ ಭೃತ್ಯ ಭಾಷಿತವನ್ನು ಸತ್ಯವಾಗಿಸುವುದಕ್ಕೋಸ್ಕರ ಅಂತ. ಹಾಗಾದರೆ ಎಲ್ಲೆಡೆ ಇರುವ ದೇವನಿಗೆ ಹುಟ್ಟಿಲ್ಲ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ದೇವರು ಸ್ತಂಭದಿಂದ ಎದ್ದು ಬಂದ ಒಂದು ಲೀಲೆಯನ್ನು ತೋರಿಸಿದ. ಸ್ತಂಭ ಸಂಭವ ಅಂತ ಕರೆಸಿಕೊಂಡ. ಆ ದೇವರ ಹತ್ರ ಕೇಳಿದ್ರೆ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಏನು ಹೇಳ್ತಾನೆ ನರಸಿಂಹ? ನನ್ನ ಅಪ್ಪ ಸ್ತಂಭ. ಅಮ್ಮ ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು? ಹಾಗಾದ್ರೆ ದೇವರು ಸ್ವಯಂಭೂ, ನಾನಾಗಿ ಆವಿರ್ಭವಿಸಿ ಬಂದದ್ದು ಅಂತ. ಆ ಕಾರಣದಿಂದ ಇಲ್ಲಿ ಮನ್ಯುನಾಮಕ ಭಗವಂತನನ್ನು ತ್ವಂ ಹಿ ಮನ್ಯು ಅಭಿಭೂತ್ಯೋಜಾ ಸ್ವಯಂಭೂ ಭಾಮೋ, ನೀನು ಭಾಮಹ. ಭಾ ಅಂದ್ರೆ ಕಾಂತಿ, ಮ ಅಂದ್ರೆ ಹೊಳೆಯುವ, ಮಾನೆ ಅಂತ ಧಾತು ಅದು. ಆದರೆ ಕಾಂತಿಯಿಂದ ಹೊಳೆಯುವವ. ಕಾಂತಿ ಅಂದ್ರೆ ಹೊಳಪು, ಹೊಳಪಿನ ಹೊಳಪುಳ್ಳವ. ನೀನು ಎಲ್ಲಿದ್ಯೋ ಅಲ್ಲಿ ಬೆಳ್ಳಂ ಬೆಳಕು, ಯಾವ ಕತ್ತಲೆಯೂ ಇರುವುದಿಲ್ಲ. ಕತ್ತಲೆಗೆ ಶತ್ರುವಾಗಿರತಕ್ಕಂಥವ ನೀನು. ಸ್ವಯಂಭೂರ್ ಭಾಮಹ. ಇನ್ನೊಂದು ಭಾಮಹ ಅಂದ್ರೆ ಸುಂದರ ಅಂತ ಒಂದು ಅರ್ಥ ಇದೆ. ಭಾಮ ಅಂದ್ರೆ ಸುಂದರಿ, ಭಾಮಹ ಅಂದ್ರೆ ಸುಂದರ ಅಂತ ಅರ್ಥ. ಅದು ಶಾರೀರಿಕ ಸೌಂದರ್ಯವನ್ನು ಭಾಮಹ ಅಂತ ಕರೀಲಿಕ್ಕಿಲ್ಲ. ಮತ್ತೆ ಜ್ಞಾನದ ಸೌಂದರ್ಯವನ್ನು ಭಾಮಹ ಅಂತ ಕರೆಯುವುದು. ಅಂದರೆ ಸರಿಯಾದ ಸ್ಪಷ್ಟವಾದ ಜ್ಞಾನ ಇದ್ದಾಗ, ಆ ಜ್ಞಾನದ ಕಾರಣದಿಂದ ಯಾರಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತಕ್ಕಂತಹ ಮಾನವ ವ್ಯಕ್ತಿತ್ವ, ಮಾನವತ್ವ, ಮಾನವೀಯತೆ ಅದು ಇದ್ದಾಗ ಆ ವ್ಯಕ್ತಿಯನ್ನು ಭಾಮಹ ಅಂತ ಕರೆಯುವುದು. ಭಾಮನಾದಂತಹ ವ್ಯಕ್ತಿಯ ಕಣ್ಣಲ್ಲಿ ಭಾಮನಿ ಅನ್ನುವ ರೂಪದಿಂದ ವಾಮನ ಇರ್ತಾನಂತೆ. ಇದೆಲ್ಲ ಉಪನಿಷತ್ತಿನಲ್ಲಿ ಹೇಳಿದ ವಿಷಯ. ಭಾಮನಿ ವಾಮನಿ ಅಂತ ಭಗವಂತನ ಎರಡು ರೂಪ. ಆ ಎರಡು ರೂಪದಿಂದ ಆತ ಕಣ್ಣಿನಲ್ಲಿದ್ದು ಅವನ ಶರೀರಕ್ಕೆ ಸೌಂದರ್ಯ ಬರುವ ಹಾಗೆ ಮಾಡ್ತಾನೆ. ಕಣ್ಣಿನಲ್ಲಿ ಆ ರೂಪ ಮಾತ್ರ ಇದ್ರೆ ಅದು ಲೌಕಿಕವಾದ ಸೌಂದರ್ಯ ಇರುತ್ತದೆ. ಆದರೆ ಇನ್ನೊಬ್ಬರಿಗೆ ಆತನ ಮಾತಿನಿಂದ, ಆತನ ನಡತೆಯಿಂದ, ಆತನ ಸಹವಾಸದಿಂದ ಇಷ್ಟವಾಗುವುದಿಲ್ಲ. ಸಹವಾಸದ ಆಕರ್ಷಣ ಉಂಟಾಗಬೇಕಾದರೆ ಕೇವಲ ಭಾಮನಿ ವಾಮನಿ ಅನ್ನುವ ರೂಪ ಕಣ್ಣಿನಲ್ಲಿದ್ದರೆ ಸಾಕಾಗುವುದಿಲ್ಲ. ಅದರ ಜೊತೆಗೆ ಭಾಮ ಅಂತ ಹೇಳುವ ಭಗವತ್ ಸ್ವರೂಪ ಅಂತಸ್ಥಿತವಾಗಬೇಕು. ಸ್ವಯಂಭೂರ್ಭಾಮೋ ಅಭಿಮಾತಿಶಾಹ ವಿಶ್ವಚರ್ಷಣಿ ಸಹುರಿ ಸಹಾವಾನ್ ಅಸ್ಮಾಸ್ವೋಜ ಪೃತನಾಸು ದೇಹಿ. ಅಸ್ಮಾಸು ಪೃತನಾಸು ಓಜಃ ದೇಹಿ. ವಿಶೇಷ ಅಂದರೆ ಈ ಮಂತ್ರದಲ್ಲಿ ದೇಹಿ ಅಂತ ಎರಡು ಬಾರಿ ಬರ್ತದೆ. ಸಾಮಾನ್ಯ ನಾವು ದೇಹಿ ಅಂತ ಕೇಳಬಾರ್ದು ಅಂತ ಉಂಟು. ದೇಹಿ ಅಂದರೆ ಭವತಿ ಭಿಕ್ಷಾಂ ದೇಹಿ, ಕೊಡು ಅಂತ ಕೇಳಲಿಕ್ಕಿಲ್ಲ. ಈ ಉಪನಿಷತ್ತು ದೇಹಿ ಅಂತ ಕೇಳುವುದಿಲ್ಲ. ಈ ಮಂತ್ರ ದೇಹಿ ಅಂತ ಕೇಳ್ತದೆ. ಮಹಾಪ್ರಾಣ ಭವತಿ ಭಿಕ್ಷಾಂ ದೇಹಿ ಅಲ್ಲ, ಭವತಿ ಭಿಕ್ಷಾಂ ದೇಹಿ. ಇಲ್ಲಿ ಹಾಗಲ್ಲ. ದೇಹಿ ಪೃತನಾಸು ದೇಹಿ. ಕೊನೆಗೂ ಅಷ್ಟೇ. ಸಂಸೃಷ್ಟಂ ಧನಾಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ. ಅಲ್ಲಿ ದೇಹಿ ಅಲ್ಲ, ದತ್ತಾಂ. ಮಹಾಪ್ರಾಣದ್ದೇ ಇರುವುದು, ದತ್ತಾಂ ಅಲ್ಲ. ಅಲ್ಲಿ ಆ ಮಹಾಪ್ರಾಣ ಯಾಕೆ ಹೇಳ್ತಾರೆ ದೇಹಿ ಅಂತ? ದೇಹಿ ಅಂದರೆ ಕೊಡು ಅಂತ ಅರ್ಥ. ದೇಹಿ ಅಂದರೆ ನನ್ನಲ್ಲಿದ್ದದ್ದನ್ನು ರಕ್ಷಿಸು ಅಂತ ಅರ್ಥ. ಧಾರಣೆ ಮಾಡು ಅಂತ ಅರ್ಥ. ಅದು ಧಾರಣಾರ್ಥಕವಾದ ಧಾತು. ದುಧಾನ್ಯ ಧಾರಣ ಪೋಷಣೆಯೋ ಅಂತ ಧಾತು ಅದು.
ದೇಹಿ ಅಂದರೆ ಇದ್ದದ್ದನ್ನು ರಕ್ಷಿಸು, ಇಲ್ಲ ಅಂದರೆ ಕೊಟ್ಟು ರಕ್ಷಿಸು ಅಷ್ಟೇ. ಈ ಕೊಟ್ಟದ್ದೆಲ್ಲವೂ ನಮ್ಮಲ್ಲಿ ಉಳಿಬೇಕು ಅಂತಿಲ್ಲ ಅಲ್ವಾ. ಯೋಗ ಸಾಕಾಗುವುದಿಲ್ಲ, ಯೋಗದ ಜೊತೆಗೆ ಕ್ಷೇಮ ಬೇಕು. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ನಮ್ಮಲ್ಲಿ ಇಲ್ಲದೇ ಇದ್ದದ್ದು ನಮಗೆ ಸಿಕ್ಕಿದರೆ ಅದಕ್ಕೆ ಯೋಗ. ನಮ್ಮ ಬಾಲ್ಯದ ಗೆಳೆಯರು, ಎಷ್ಟೋ ಕಾಲ ಸಿಗದೇ ಇದ್ದವರು, ಎಲ್ಲೋ ದಾರಿಯಲ್ಲಿ ಅಪರೂಪಕ್ಕೆ ಸಿಕ್ಕಿದರೆ ಎಂಥ ಯೋಗ ನನಗೆ. ಯೋಗ ಅಂದರೆ ಅಷ್ಟೇ, ಅಪ್ರಾಪ್ತವಾದದ್ದು ಬಹಳ ದೀರ್ಘಕಾಲದಿಂದ ಪ್ರಾಪ್ತವಾಗಬೇಕಾದದ್ದು ಈಗ ಪ್ರಾಪ್ತವಾಯಿತು, ಇದು ಯೋಗ ಅಂತ ಕರೆಯುವುದು. ಕೆಲವರಿಗೆ ಒಂದಂಕಿ ಲಾಟ್ರಿ ಎದ್ದಾಗ ಎಂಥ ಯೋಗ ಅಂತ ಹೇಳ್ತಾರೆ, ಅಪ್ರಾಪ್ತ ಪ್ರಾಪ್ತಿ. ಆದರೆ ಪ್ರಾಪ್ತಿಯಾದದ್ದು ಮುಂದಿನ ಕ್ಷಣದಲ್ಲಿ ಇರಬೇಕು ಅಂತಿಲ್ಲ, ಯೋಗ ಅಲ್ಲಿಗೆ ಮುಗೀತದೆ. ಆದರೆ ಕ್ಷೇಮ ಹಾಗಲ್ಲ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ, ಬಂದದ್ದು ನಮ್ಮಲ್ಲಿ ಉಳಿಯುವುದಕ್ಕೆ ಕ್ಷೇಮ ಅಂತ ಹೆಸರು. ಆದ್ದರಿಂದ ಯೋಗದ ಜೊತೆಗೆ ಯೋಗಕ್ಷೇಮಂ ವಹಾಮ್ಯಹಂ ಅಂತಾನೆ ಕೃಷ್ಣ. ಯೋಗದ ಜೊತೆಗೆ ಕ್ಷೇಮ ಬೇಕು. ಆ ಯೋಗಕ್ಷೇಮ ಎರಡನ್ನೂ ಸೇರಿಸಿದಾಗ ದೇಹಿ ಅಂತ ಆಗ್ತದೆ. ಅದು ಧಾರಣೆ ಮಾಡುವುದು, ಇದ್ದದ್ದನ್ನು ನಮ್ಮಲ್ಲಿ ನಿಲ್ಲಿಸುವುದು. ಏನನ್ನು ಕೊಡಬೇಕು? ಅಸ್ಮಾಸ್ವೋಜಃಪೃತನಾಸು ದೇಹಿ, ನಮ್ಮ ಸೇನೆಯಲ್ಲಿ ಓಜಸ್ಸನ್ನು ಕೊಡು, ನಮ್ಮಲ್ಲಿ ಓಜಸ್ಸನ್ನು ಕೊಡು ಅಂತ ಹಿಂದೆಯೇ ಪ್ರಾರ್ಥಿಸಿದೆ. ಈಗ ನಮ್ಮ ಸೇನೆಗಳಲ್ಲಿ ಓಜಸ್ಸನ್ನು ಕೊಡು. ನಮ್ಮ ಸೇನೆ ಅಂತೇಳಿದರೆ ಗೃಹಸ್ಥನಿಗೆ ಸೇನೆ ಯಾರು ಅಂದರೆ ಮೊದಲ ಸೇನಾಪತಿ ಅಂತೇಳಿದರೆ ಪತ್ನಿ. ಸೇನಾಪತ್ನಿ ಅಂತ ಹೆಸರಿಲ್ಲ. ಈಗ ನಮ್ಮಲ್ಲಿ ಈಗ ರಾಷ್ಟ್ರಪತಿಯನ್ನು ರಾಷ್ಟ್ರಪತ್ನಿ ಅಂತ ಕರೀಲಿಕ್ಕೆ ಆಗ್ತದಾ? ರಾಷ್ಟ್ರಪತಿ ಅಂತಲೇ ಕರೆಯುವುದಲ್ಲ, ಅದು ಹೆಣ್ಣಾಗಲಿ ಯಾರೇ ಆಗಲಿ ಪತ್ನಿ ರಾಷ್ಟ್ರಪತಿ. ಹಾಗೆ ಈ ಮನೆಯ ಸೇನಾಧಿಪತಿ ಯಾರು ಅಂತ ಹೇಳಿದರೆ ಪತ್ನಿ, ಮೊದಲ ಸ್ಥಾನ ಅವರಿಗೆ. ಆಮೇಲೆ ಮಕ್ಕಳು, ಇವರೆಲ್ಲ ಸೇರಿ ಸೇನೆ. ಅದರಿಂದ ಮಕ್ಕಳಿಗೆ ಸೇನಾಪತಿ ಇವರು ಕಾಲಾಳುಗಳು ಅಂತ ಲೆಕ್ಕ ಮಕ್ಕಳು. ಅದು ಅದರಲ್ಲಿ ಆನೆ ಕುದುರೆಗಳು ಇರ್ಲಿಕ್ಕೆ ಸಾಕು ಮಕ್ಕಳಲ್ಲಿ. ಅಂತೂ ಈ ಚತುರಂಗ ಬಲ ಏನಿದೆ ಆ ಬಲಕ್ಕೆಲ್ಲ ಸೇನಾಪತಿಯಾಗಿ ಆಕೆ ಇದ್ದಾಳೆ, ಇವನು ರಾಜ. ಹೀಗೆ ಈ ಸೇನಾಪತಿ ಏನಿದೆ ಪೃಥನ, ಅದರಲ್ಲೂ ನನ್ನಲ್ಲಿ ನೀನು ಓಜಸ್ಸು ಕೊಟ್ಟರೆ ಸಾಕಾಗುವುದಿಲ್ಲ ಭಗವಂತ. ಯಾಕಂದರೆ ನೀನು ನನ್ನಲ್ಲಿ ಕೊಟ್ಟ ಓಜಸ್ಸಿನಿಂದ ನಾನು ನಿನ್ನ ಧ್ಯಾನ ಮಾಡ್ಬೋದು, ನಿನ್ನ ಶಾಸ್ತ್ರ ಶ್ರವಣ ಮಾಡ್ಬೋದು, ನಿನ್ನ ಶಾಸ್ತ್ರಾಧ್ಯಯನ ನಡೆಸ್ಬೋದು, ಅಥವಾ ಪೂಜಾ ಕೈಂಕರ್ಯಗಳಲ್ಲಿ ತೊಡಗ್ಬೋದು. ಆದರೆ ಅಷ್ಟೊತ್ತಿಗೆ ಅಲ್ಲಿ ಜೋರಾಗಿ TV ಹಾಕಿ ಅದ್ದದ ಕಿರಿಕ್ ಮಾಡಿದರೆ ಮನೆಯವರೆಲ್ಲ ಸೇರಿ ಇವನೇನು ಅನುಷ್ಠಾನ ಮಾಡಲಿಕ್ಕೆ ಆಗ್ತದೆ? ಹಾಗಾದರೆ ಅವರಲ್ಲೆಲ್ಲ ಓಜಸ್ಸು ಬೇಕಲ್ಲ. ಆದ್ದರಿಂದ ಪೃತನ ಅಸ್ಮಾಸ್ವೋಜಃ ಪೃತನ ಸುಧೇಹಿ, ನಮ್ಮ ಪೃತನ ಚಮೂಹು, ಪೃತನ ಅಂದರೆ ಸೇನೆ. ಆ ಸೇನೆಯಲ್ಲೂ ನಮ್ಮ ಒಡನಾಡಿಗಳಲ್ಲೂ ಕೂಡ ಓಜಸ್ಸನ್ನು ನೀನು ಧಾರಣೆ ಮಾಡಿಸು. ಅಭಾಗಸ್ಸನ್ನ ಪಪರೇ ಏತು ಅಸ್ಮಿ. ಈ ಮಂತ್ರ ಸ್ವಲ್ಪ ವಿಶೇಷವಾಗಿದೆ. ನಾವು ನಮ್ಮ ಕ್ಷೀಣತೆಯನ್ನು ಹೇಳಿ ದೇವರನ್ನು ಎತ್ತರ ಅಂತ ಕರೆಯುವಂಥ ಮಂತ್ರ ಇದು. ಇಂಥದ್ದು ಅನೇಕ ಕಡೆ ಬರ್ತದೆ. ಚತುರ್ಮುಖ ಬ್ರಹ್ಮ ಒಂದು ಸ್ತೋತ್ರ ಮಾಡ್ತಾನೆ ದೇವರನ್ನು, ಏನಂದರೆ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಅಂತ ದೇವರನ್ನು ಸ್ತೋತ್ರ ಮಾಡ್ತಾನೆ. ಯಾರು ಹೇಳುವುದು? ಚತುರ್ಮುಖ ಬ್ರಹ್ಮ ಹೇಳುವುದು ಇದನ್ನು. ಪಾಪೋಹಂ, ನಾನು ಪಾಪಿಷ್ಠನಿದ್ದೇನೆ. ಪಾಪಕರ್ಮಾಹಂ, ನಾನು ಮಾಡುವ ಕೆಲಸ ಎಲ್ಲ ಪಾಪಿಷ್ಠವಾದದ್ದು. ಪಾಪಾತ್ಮ, ನನ್ನ ಸ್ವರೂಪವೇ ಪಾಪಿಷ್ಠವಾದದ್ದು. ಪಾಪ ಸಂಭವ, ಪಾಪದಿಂದಲೇ ಹುಟ್ಟಿ ಬಂದಿದ್ದೇನೆ ಅಂತ. ಯಾರಲ್ಲಿ ಪಾಪದ ಲೇಷವೂ ಇಲ್ಲ ಅಂತ ನಾವು ಸತ್ವ ಮಹಾಸತ್ವ ಅಂತ ಕೊಂಡಾಡ್ತೇವೋ ಅಂತಹ ಚತುರ್ಮುಖ ಬ್ರಹ್ಮ ಹೀಗೆ ಸ್ತೋತ್ರ ಮಾಡ್ತಾರೆ. ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಏನು? ಈ ಶಬ್ದಗಳಿಗೆ ಶಬ್ದದ್ದು ಅರ್ಥ ಅಲ್ಲ, ನಾವು ಹೇಳಿದ ಶಬ್ದಕ್ಕೆಲ್ಲ ಹೇಳಿದ ಶಬ್ದದ್ದೇ ಅರ್ಥ ಅಲ್ಲ. ಮತ್ತೆ ನಾನು ನಿನ್ನ ಮುಂದೆ ಒಂದು ಅಣುಲೇಷವೂ ಅಲ್ಲ ಅಂತ, ಇಷ್ಟೇ ಅರ್ಥ ಅದಕ್ಕೆ. ಎಷ್ಟೋ ವಿಷಯ ಹಾಗೆ ಇರುವುದಲ್ವಾ. ಅವನು ಹೋಗಬೇಡ ಅಂತ ಹೇಳುವುದಿಲ್ಲ ನಾವು, ಹೋಗಿ ಸಾಯು ಅಂತ ಹೇಳ್ತೇವೆ. ಹೋಗಿ ಸಾಯು ಅಂದರೆ ಅರ್ಥ ಏನು? ಹೋಗಬೇಡ ಅಂತ ಅಷ್ಟೇ ಅರ್ಥ. ಅಂದರೆ ಹೇಳಿದ ಶಬ್ದದ ಅರ್ಥವೇ ಶಬ್ದದ ಅರ್ಥ ಅಲ್ಲ. ಯತ್ಪರ ಶಬ್ದ ಸಹ ಶಬ್ದಾರ್ಥ ನತು ಯದ್ವಾಚಕ ಶಬ್ದ ನ ಸ ಶಬ್ದಾರ್ಥ. ಶಬ್ದವು ಏನನ್ನು ಹೇಳುತ್ತದೋ ಅದು ಶಬ್ದದ ಅರ್ಥ ಅಲ್ಲ. ಮತ್ತೆ ಯಾವ ತಾತ್ಪರ್ಯದಿಂದ ಶಬ್ದದ ಬಳಕೆಯಾಗಿದೆಯೋ ಅದು ಶಬ್ದದ ಅರ್ಥವಾಗಿರುತ್ತದೆ. ಆ ನಿಟ್ಟಿನಿಂದ ಪಾಪೋಹಂ ಪಾಪಕರ್ಮಾಹಂ ಅಂದರೆ ನೀನು ಸಿಂಧು ಆದರೆ ನಾನು ಒಂದು ಬಿಂದುವೂ ಅಲ್ಲ ಅಂತ ತಿಳಿಸುವ ತಾತ್ಪರ್ಯದಲ್ಲಷ್ಟೇ ಅಂತಹ ಶಬ್ದಗಳ ಬಳಕೆ. ಶಬ್ದದ ಅರ್ಥವೇ ಶಬ್ದದ ಅರ್ಥ ಅಲ್ಲ. ಇಲ್ಲ ಹಾಗೆ ಪ್ರಾರ್ಥನೆ, ಅಭಾಗ ಸನ್, ನನಗೆ ಏನೇನು ಭಾಗ ಸಲ್ಲಬೇಕು ಅದು ಯಾವುದು ನನಗಿಲ್ಲ ಸ್ವಾಮಿ, ನನ್ನಲ್ಲಿ ಯಾವ ಭಾಗವೂ ಇಲ್ಲ. ಅಭಾಗ ಅಪಪರೇ ಏತೋ ಅಸ್ಮಿ, ನಾನು ಜೀವನ ಮೃತನಾಗಿದ್ದೇನೆ. ಪರೇತ ಅಂದರೂ ಪ್ರೇತ ಅಂದರೂ ಅರ್ಥ ಒಂದೇ. ನಾನು ಪ್ರೇತದ ಹಾಗಿದ್ದೇನೆ. ಪ್ರೇತದ ಹಾಗೆ ಅಂದ್ರೇನು? ಮೃತ ಅಂತ ಅರ್ಥ. ಜೀವನ ಮೃತಪ್ರಾಯನಾಗಿದ್ದೇನೆ. ತವಕ್ರತ್ವ, ಇದಕ್ಕೆ ಕಾರಣ ಏನು ಅಂದರೆ ಅಪಕ್ರತ್ವ, ನಾನು ನಿನ್ನ ಪೂಜೆ ಮಾಡದೇ ಇದ್ದದ್ದು ಇದಕ್ಕೆ ಕಾರಣ. ಅಲ್ಲಿ ಪಾಪೋಹಂ ಹೇಳಿದ ಹಾಗೆ ಅಪ ಅನ್ನುವುದನ್ನು ಕೃತ್ವ ಅನ್ನುವುದರ ಜೊತೆಗೆ ಹೊಂದಿಸಿಕೊಳ್ಳಬೇಕು. ಅಪಕಾರ ಮಾಡಿದ್ರಿಂದ ಅಂದರೆ ನಿನ್ನ ಉಪಕಾರವನ್ನು ಪಡೆದು ನಾನು ಅದಕ್ಕೆ ಪ್ರತಿಯಾಗಿ ಏನು ಸಲ್ಲಿಸ್ತಾ ಇಲ್ಲ, ನಿತ್ಯ ಪೂಜೆಯನ್ನು ಮಾಡುವುದಿಲ್ಲ. ಪೂಜೆ ಅನ್ನೋದು
ಅದು ಉಪಕಾರಕ್ಕೆ ಒಂದು ಪ್ರತಿಸಂಧಾನ ಅಷ್ಟೇ. ಅಂದರೆ ನಾವು ಉಸಿರಾಡುವುದಕ್ಕೆ ಗಾಳಿ, ಓಡಾಡುವುದಕ್ಕೆ ನೆಲ, ಕುಡಿಯುವುದಕ್ಕೆ ನೀರು ಎಲ್ಲ ಉಪಯೋಗಿಸ್ತಾ ಇದ್ದೇವೆ. ಯಾರು ಕೊಟ್ಟದ್ದು ಅಂತ ಕೇಳಿದರೆ ಬೆಂಗಳೂರು ಜಲಮಂಡಳಿ ಅಂತ ಹೇಳ್ತಾರೆ. ಜಲಮಂಡಳಿಯವರು ಹೇಳ್ತಾರೆ, ನೀರು ನಾವು ಕಟ್ಟದ್ದಲ್ಲ, ಕಾವೇರಿಯಲ್ಲಿ ಹರಿದು ಬಂದದ್ದನ್ನು ಈ ಕಡೆ ತಿರುಗಿಸುವ ಕೆಲಸ ನಾವು ಮಾಡಿದ್ದು. ಕಾವೇರಿಗೆ ನೀರು ಹೇಗೆ ಬಂತು? ನೀರನ್ನು ಸೃಷ್ಟಿಸಿದ್ದು ಯಾರು ಅಂತ ಯಾರಾದರೂ ಹೇಳ್ತಾರಾ? ನೀರು ಅಂದರೆ ಏನು ಅಂತೇಳಿ ಫಾರ್ಮುಲಾ ಸೃಷ್ಟಿ ಮಾಡ್ತಾರೆ ಇವರು, H2O ಅಂತೇಳಿ. ನೀರನ್ನು ಸೃಷ್ಟಿ ಮಾಡಿದವರು ಯಾರಾದರೂ ಇದ್ದಾರಾ? ನೀರು ನಾವು ಸೃಷ್ಟಿಸಿದ್ದಲ್ಲ, ದೇವರು ಕೊಟ್ಟದ್ದು. ಗಾಳಿಯಾಗಲಿ, ಬೆಂಕಿಯಾಗಲಿ, ನೀರಾಗಲಿ, ಓಡಾಡುವುದಕ್ಕೆ ಭೂಮಿ ಆಗಲಿ, ಹಾರುವುದಕ್ಕೆ ಆಕಾಶವಾಗಲಿ, ಎಲ್ಲವೂ ದೇವರು ಕೊಟ್ಟದ್ದು. ದೇವರು ಕೊಟ್ಟದ್ದನ್ನು ಉಪಯೋಗಿಸಿಕೊಂಡು ಬದುಕಿದ್ದೇವೆ. ನಾವೊಂದು ಧರ್ಮಛತ್ರಕ್ಕೆ ಹೋಗಿ ಧರ್ಮಛತ್ರದಲ್ಲಿ ಬೇಕಾದ್ದೆಲ್ಲ ತಿಂದು ಉಂಡು ಖುಷಿಯಾಗಿ ನಿದ್ದೆ ಮಾಡಿ ಕೊನೆಗೆ ಹೊರಡುವಾಗ ಧರ್ಮಛತ್ರ ನಡೆಸುವವನ ಹತ್ರ ಹೋಗಿ ಕೈ ಮುಗಿದು ಎಂಥ ಉಪಕಾರ ಮಾಡ್ತಾ ಇದ್ದೀರಿ, ಎಷ್ಟು ದೊಡ್ಡ ಸೇವೆ ನಿಮ್ದು ಅಂತ ಒಂದು ಕೃತಜ್ಞತೆ ಹೇಳಿ ಹೋಗ್ತೇವೆ. ಮನುಷ್ಯ ಹೌದಾದ್ರೆ ಹಾಗೆ ಅಲ್ವಾ? ಇಲ್ಲೇ ಹೋದರೆ ಅಲ್ಲಿದ್ದದ್ದನ್ನು ತಿಂದು ಬಾಲ ಅಲ್ಲಾಡಿಸಿಕೊಂಡು ಹೋಗುವ ಶುನಕಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಗ್ತದೆ? ಹಾಗಾದರೆ ಪಡೆದದ್ದಕ್ಕೆ ಒಂದು ಕೃತಜ್ಞತೆಯ ಸಲ್ಲಿಕೆ ಅನ್ನೋದು ಬೇಕು. ಆ ರೀತಿ ಭಗವಂತನಿಗೆ ನಾವು ಸಲ್ಲಿಸುವುದು ಪೂಜೆ ಅಂತ ಹೇಳಿದರೆ ಅದೊಂದು ಕೃತಜ್ಞತೆಯನ್ನು ಅರ್ಪಿಸುವ ವಿಧಾನ ಅಷ್ಟೇ. ಆದರೆ ಅದು ಮಾಡ್ತಾ ಇಲ್ಲ ಸ್ವಾಮಿ, ನಿನ್ನ ಪೂಜೆ ನಾನು ಮಾಡ್ತಾ ಇಲ್ಲ. ಅಪಕ್ರತ್ವಾತ ವಿಷಸ್ಯ ಪ್ರಚೇತಃ, ಎಲ್ಲರ ಬಲವಾದಂತಹ ಪ್ರಚೇತಸ್ಸನಿಸಿದಂತಹ, ಎಲ್ಲರಿಗೂ ಚೈತನ್ಯವನ್ನು ತುಂಬಿಸಿರ್ತಕ್ಕಂತಹ ನಿನ್ನ ಅಪಕ್ರತ್ವ, ನಿನಗೆ ನಾನು ಪೂಜೆ ಸಲ್ಲಿಸದೇ ಇರುವುದರಿಂದ ಅಭಾಗಸ್ಸನ್ನಪರೇತೋಸ್ಮಿ, ಮೃತಪ್ರಾಯನಾಗಿದ್ದೇನೆ. ನಾನು ಯಾವ ವಿಷಯಗಳಿಗೂ ಭಾಗಿಯಾಗಿಲ್ಲ, ನನಗೆ ಯಾವ ಒಳ್ಳೆಯ ಫಲಗಳಿಗೂ ಭಾಗ ನನಗೆ ಸಿಗಲಿಲ್ಲ. ತಂತ್ವಾ ಮನ್ಯೋ ಅಕ್ರದುರ್ಜಿಹೀಳಾಹಂ ತ್ವಾ ಸನೋರ್ಬಾಲರೇಯಾಯಮೇಹಿ. ಆದ್ದರಿಂದ ನೀನು ನನ್ನ ಕಡೆಗೆ ಬಾ. ಮಾ ಇಹಿ, ಮಾ ಅಂದರೆ ಮಾ ಮುಂತರ್ಥ, ಮಾ ಇಹಿ ಮೇಹಿ, ನನ್ನ ಕಡೆಗೆ ಬಾ. ಯಾಕೆ? ಬಲದೇಯಾಯ, ನಿನ್ನ ಪೂಜೆ ಮಾಡಲಿಕ್ಕೆ ನನಗೆ ಬಲ ಬೇಕು, ಅದನ್ನು ಕೊಡು. ಇಲ್ಲಿ ಪೂಜೆ ಮಾಡಲಿಕ್ಕೆ ಕೈಯಲ್ಲಿ ಬಲ ಇರ್ಬೋದು, ಮತ್ತೊಂದು ಬಲ ಇರ್ಬೋದು, ಆದರೆ ಮನೋಬಲ ಇಲ್ಲದೆ ಹೋದರೆ ದೇವರ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೇ ಆಗಲಿ, ಕೆಲವರೆಲ್ಲ ಭಾರಿ ಆಫೀಸಲ್ಲಿ ಬ್ಯುಸಿ ಇರ್ತಾರೆ, ಆದರೂ ದಿವಸದಲ್ಲಿ 1 ಗಂಟೆ ಪೂಜೆ ಮಾಡಿ ಆಫೀಸಿಗೆ ಹೋಗ್ತಾರೆ. ಅವರು ಬೆಳಗ್ಗೆ 6 ಗಂಟೆಗೆ ಆಫೀಸಲ್ಲಿ ಇರಬೇಕು, ಇಲ್ಲಿ 3:30 ಎದ್ದು ಎಲ್ಲ ಮುಗಿಸಿಕೊಂಡು ಹೋಗ್ತಾರೆ. ಕೆಲವರು ಹಾಗಲ್ಲ, 10 ಗಂಟೆಗೆ ಆಫೀಸಲ್ಲಿ ಇರೋದು, ಪುರ್ಸೊತ್ತೇ ಇಲ್ಲ ಅಂತ ಹೇಳ್ತಾರೆ ದೇವರ ಪೂಜೆಗೆ ಎಂದು. ನಾನು 4 ಗಂಟೆಗೆ ಎದ್ದರೂ ಕೂಡ ಆ ಕೆಲಸ ಈ ಕೆಲಸ ಆಫೀಸ್ ಕೆಲಸ ಇರ್ತದೆ, ಅಲ್ಲಿದ್ದಿರ್ತದೆ. ಫಲಾಹಾರಕ್ಕೆ ಪುರ್ಸೊತ್ತಾಗ್ತದ? ಅದೊಂದು 30 ನಿಮಿಷ ಪುರ್ಸೊತ್ತು ಮಾಡ್ಕೋತೇವೆ. ಫಲಾಹಾರಕ್ಕೆ 30, ಹಾಗಾದರೆ ಊಟಕ್ಕೆ ಇನ್ನೆಷ್ಟು ಇರ್ತದೆ ನೋಡಿ. ಅದು ಹೇಗೆ ಪುರುಸೊತ್ತಾಗ್ತದೆ ಅಂದರೆ, ಪುರುಸೊತ್ತು ಅನ್ನೋದು ವಿಷಯ ಇಷ್ಟೇ, ಮಾಡಬೇಕು ಅನ್ನೋ ಆತ್ಮನಿಶ್ಚಯ ಇದ್ದರೆ ಅದಕ್ಕೆ ಹೇಗಾದರೂ ಸಮಯ ಹೊಂದಾಣಿಕೆ ಆಗ್ತದೆ. ಬೇಕಾಗಿಲ್ಲ, ಹಿಂದಿಯಲ್ಲಿ ಹೇಳ್ತಾರಲ್ವ, ಚಲ್ತಾ ಹೈ, ಹಾಗೆ ನಡ್ಕೊಂಡು ಹೋಗ್ತದೆ ಅನ್ನೋ ಮನಸ್ಥಿತಿ ಇತ್ತು ಅಂತಾದರೆ ಅಂಥದ್ದಕ್ಕೆ ಆತ ತಾನು ಪುರುಸೊತ್ತು ಮಾಡಿಕೊಳ್ಳುವುದು ಶಕ್ಯವಾಗುವುದಿಲ್ಲ. ಆ ದೃಷ್ಟಿಯಿಂದ ಪೂಜೆ ಮಾಡುವುದಕ್ಕೆ ಬೇಕಾದ್ದೇನು ಅಂದರೆ ಬಲ. ಯಾವ ಬಲ? ಮಾನಸ ಬಲ. ಆದ್ದರಿಂದ ಬಲವನ್ನು ನನಗೆ ಕೊಡು, ಮಾನಸ ಬಲವನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಕ್ಕಂತಹ ಮಂತ್ರ. ತನೂರ್ಬಾಲದೇ ಯಮೇಹಿ ಅಯಂತೆ ಅಸ್ಮಿ ಉಪಮೇ ಕ್ಯರ್ವಾಂಗ್. ದೇವರಲ್ಲಿ ಹೇಳುವುದು, ಸ್ವಾಮಿ ನಾನು ನಿನ್ನವನಿದ್ದೇನೆ. ಅಯಂ ತೇ ಅಸ್ಮಿ, ನಾನು ನಿನ್ನವನು ಆಗಿದ್ದೇನೆ. ಆದ್ದರಿಂದ ನೀನು ನನ್ನ ಹತ್ರ ಬಾ. ನಾನು ನಿನ್ನವ ಅಂತ ಆದಮೇಲೆ ನನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಂತು. ಆದ್ದರಿಂದ ಉಪಮಾ ಏಹಿ ಅರ್ವಾಂಗ್, ಮಾ ಉಪಯೇಹಿ, ನನ್ನ ಹತ್ತಿರಕ್ಕೆ ಬಾ. ನನ್ನನ್ನು ಅಂತ ಹೇಳುವುದಕ್ಕೆ ಸಂಸ್ಕೃತದಲ್ಲಿ 2 ಶಬ್ದ ಇದೆ, ಮಾ ಮತ್ತು ಮಾಂ ಅಂತ 2 ಶಬ್ದ. ಮಾಂ ಅಂದರೆ ನನ್ನನ್ನು, ಮಾ ಅಂದರೂ ನನ್ನನ್ನು. ಮಾ ಉಪಯೇಹಿ, ನನ್ನ ಸನಿಹಕ್ಕೆ ನೀನು ಬಾ. ದೇವರು ಹತ್ತಿರಕ್ಕೆ ಬರುವುದು ಅನ್ನೋದರ ಅರ್ಥ ಹಿಂದೆ ಹೇಳಿದ ಹಾಗೆ ಧ್ಯಾನ ಗೋಚರತ್ವ ಅಲ್ಲ, ಪೂಜಾ ಗೋಚರತ್ವ. ಅಭಿಮುಖವಾಗಿ ಬರುವುದು ಅಂತ ಹೇಳಿದರೆ ಧ್ಯಾನ ಗೋಚರನಾಗುವುದು, ಹತ್ತಿರಕ್ಕೆ ಬರುವುದು ಅಂದರೆ ಪೂಜೆಗೆ ವಿಷಯನಾಗುವುದು. ನಾವು ಯಾವ ಪ್ರತಿಮೆಯಲ್ಲಿ ಪೂಜೆ ಮಾಡ್ತೇವೋ ಆ ಪ್ರತಿಮೆಯಲ್ಲಿ ದೇವರು ಬಂದು ಕೂತುಕೊಳ್ಳುವುದು. ನಿಶುಸೀತ ಗಣಪತಿ, ಓ ದೇವರೇ ನೀನು ಅಲ್ಲಿ ಕೂತುಕೋ. ಅಲ್ಲಿ ಕೂಡುವುದು ಮಾತ್ರ ಅಲ್ಲ, ನನ್ನಲ್ಲೂ ಕೂತುಕೋ. ನನ್ನಲ್ಲಿ ಕೂತು ಅಲ್ಲಿರುವ ನಿನ್ನನ್ನು ನೀನು ಪೂಜೆ ಮಾಡಿಕೋ. ದೇವರ ಪೂಜೆ ಆರಂಭದಲ್ಲಿ ಹೇಳುವ ಮಂತ್ರ ಹೀಗೆ ಹೇಳುವುದು ನಾವು. ನೀನು ಪ್ರತಿಮೆಯಲ್ಲಿ ಕೂತುಕೋ ಸ್ವಾಮಿ, ನನ್ನಲ್ಲೂ ಕೂತುಕೋ. ನನ್ನಲ್ಲಿ ಕೂತುಕೊಂಡು ಅರ್ಚಕನಾಗು, ಪ್ರತಿಮೆಯಲ್ಲಿ ಕೂತುಕೊಂಡು ಅರ್ಚನಾಗು. ಮಹಾಮರ್ಕಮ್ಮಘವನ್ ಚಿತ್ರಮರ್ಚ, ಪರಮ ಅರ್ಚನಾದಂತಹ ನಿನ್ನನ್ನು ಚಿತ್ರಮರ್ಚ, ನಿನ್ನನ್ನು ನೀನೇ ಪೂಜೆ ಮಾಡ್ಕೊ ಅಂತ. ನಮ್ಮ ಪೂಜೆ ಅಂದರೆ ದೇವರನ್ನು ಪೂಜೆ ಮಾಡು. ಆದರೆ ನನ್ನಲ್ಲಿ ಕುಳಿತು ಪೂಜೆ ಮಾಡಿದವಲ್ವ, ಅದು ನನ್ನ ಅದೃಷ್ಟ ಅಷ್ಟೇ. ನನ್ನಲ್ಲಿ ಕೂತು ಅಲ್ಲೂ ಕೂತು ಆತ ಪೂಜೆಯನ್ನು ತೆಗೆದುಕೊಂಡಾಗ ದೇವರು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಆ ನಿಟ್ಟಿನಿಂದ
ದೇವರನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡುವುದು. ಅಯಂತೆ ಅಸ್ಮಿ ಉಪಮೇಹಿ ಅರ್ವಾಂಗ್, ನನ್ನ ಸನಿಹಕ್ಕೆ ಹತ್ತಿರದಲ್ಲಿ ನಾನು ಕೊಡುವ ಪೂಜೆಯನ್ನು ಸ್ವೀಕರಿಸುವುದಕ್ಕೆ ಬಾ. ಪ್ರತೀಚೀನಃ ಸಹುರೇ ವಿಶ್ವಧಾಯ ಮನ್ಯೋ ವಜ್ರಿನ್ ಅಭಿಮಾಮ ಮಾಮಾವರ್ಸ್ವ ಹನಾವದಸ್ಯು ಉತಬೋಧ್ಯಾಪೇಹೆ. ನೀನು ನನ್ನ ಪೂಜೆಗೋಸ್ಕರ ಪ್ರತಿಮೆಯಲ್ಲಿ ಬಂದು ಕೂತುಕೋ, ನಾನು ನೀನು ಇಬ್ಬರು ಸೇರಿ ಶತ್ರುಗಳನ್ನು ನಾಶ ಮಾಡುವ. ಹಾಗಾದರೆ ನನ್ನಿಂದ ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ನೀನು ನಾಶ ಮಾಡಿದರೆ ಅವರು ಹುಡ್ತಾರೆ. ಹಾಗಾಗಿ ನೀನು ನಾನು ಸೇರಿ ನಾಶ ಮಾಡೋಣ, ಆವಾಗ ಸರಿಯಾಗ್ತದೆ. ನಮ್ಮ ಕಾಮಕ್ರೋಧ ಲೋಭಾದಿಗಳನ್ನು ನಾಶ ಮಾಡುವುದಕ್ಕೆ ನೀನು ಬೇಕು, ನಾನು ಬೇಕು. ಹನಾವ, ಇಬ್ಬರು ಸೇರಿ ಅದನ್ನು ಹನನ ಮಾಡೋಣ ಅಂತ. ಅಂದರೆ ಕಾಮಕ್ರೋಧಾದಿಗಳನ್ನು ನೀನು ನಾಶ ಮಾಡುವಂಥ ದೇವರ ಮೇಲೆ ಭಾರ ಹಾಕಿದರೆ ದೇವರು ನಾಶ ಮಾಡುವುದಿಲ್ಲ. ಯಾಕಂದರೆ ಕಾಮ ನನ್ನ ಮಗು ಅಲ್ಲ, ನಿನ್ನ ಮಗು. ಕಾಮ ಒಂದು ನಿನ್ನಲ್ಲಿರುವುದರಿಂದ ಕಾಮದಿಂದ ಕ್ರೋಧ, ಕ್ರೋಧದಿಂದ ಕಾಮಾತ್ ಸಂಜಾಯತೆ ಅಲ್ವಾ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಅಧೋಗತಿ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳ್ತಾರೆ. ಹಾಗಾದರೆ ನಾಶಕ್ಕೆ ಮೂಲಭೂತ ಯಾವುದಾದ್ದು ಯಾವುದು ಅಂದರೆ ಸಂಘ ಕಾಮನೆಗಳು. ಅಂತಹ ಕಾಮದ ನಾಶ ಅದು ನೀನು ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇಣ ಚ ಕೌಂತೆಯ ಅಭ್ಯಾಸೇನ ಚ ಭವತಿ ಅಂತ. ಈ ವೈರಾಗ್ಯ ಮತ್ತು ಒಂದು ಅಭ್ಯಾಸ ಮತ್ತೆ ಪುನಃ ಪ್ರಯತ್ನ, ಇವೆರಡರಿಂದ ಅಷ್ಟೇ ಮನಸ್ಸನ್ನು ನಿಗ್ರಹ ಮಾಡಿ ಕಾಮವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಕಾಮವನ್ನು ಗೆಲ್ಲುವುದಕ್ಕೆ ನಮ್ಮ ಪ್ರಯತ್ನ ಬೇಕು, ದೇವರ ಅನುಗ್ರಹ ಬೇಕು. ದೇವರೆಲ್ಲ ಮಾಡ್ತಾನೆ, ನಾನು ಸುಮ್ಮನೆ ಕೂತು ನನ್ನ ಶತ್ರುಗಳನ್ನು ನಾಶ ಮಾಡು ಅಂತ ಹೇಳಿದರೆ ಎಲ್ಲಿ ನಾಶ ಆಗ್ತದೆ? ನಮ್ಮ ಪ್ರಯತ್ನ ಇಲ್ಲದೆ ಹೋದರೆ ದೇವರ ಅನುಗ್ರಹವೇ ಇಲ್ಲ. ಪ್ರಯತ್ನಕ್ಕೆ ಅನುಗುಣವಾಗಿಯೇ ದೇವರ ಅನುಗ್ರಹ. ನಾವು ಪ್ರಯತ್ನ ಮಾಡಿಯೂ ಆಗಲಿಲ್ಲ ಅಂದರೆ ದೇವರ ಅನುಗ್ರಹ ಮಾಡಲಿಲ್ಲ ಅಂತ ಹೇಳ್ಬೋದು. ಪ್ರಯತ್ನ ಮಾಡದೆ ದೇವರ ಅನುಗ್ರಹ ಮಾಡಲಿಲ್ಲ ಅಂತ ಹೇಳಿದರೆ ಅದು ತಪ್ಪು ಅಂತ ಶ್ರೀಮನ್ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಹಾನುಭಾವ ವರ್ಜಿತ, ಮಹಾಪ್ರಯತ್ನ ವರ್ಜಿತ ನ ಪ್ರಾಪುರುನ್ನತಿ ಅಂತ, ಅವರು ಉನ್ನತಿಯನ್ನು ಹೊಂದುವುದೇ ಇಲ್ಲ ಅಂತ. ನಮ್ಮ ಪ್ರಯತ್ನ ಸರಿಯಾಗಿದ್ದು ಅಷ್ಟಾಗಿಯೂ ಆಗಲಿಲ್ಲ ಅಂದರೆ ತಲೆ ಮೇಲೆ ಕೈ ಇಟ್ಟುಕೊಳ್ಳಿಕ್ಕಿಲ್ಲ, ಮರಳಿ ಯತ್ನವ ಮಾಡು. ಹಾಗಾದರೆ ಈಗ ಯಾಕೆ ಆಗಲಿಲ್ಲ? ದೇವರ ಅನುಗ್ರಹ ಮಾಡಲಿಲ್ಲ, ನನ್ನ ಕರ್ಮ ಅಂತ ಅಲ್ಲಿ ಕೂತುಕೊಳ್ಬೇಕೆ ಹೊರತು ತಾನು ಪ್ರಯತ್ನ ಮಾಡದೆ ದೇವರ ಅನುಗ್ರಹವನ್ನು ಆಲೋಚಿಸುವ ಹಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ದ್ವಿವಚನದ ಪ್ರಯೋಗ. ಅಭಿಪ್ರೇಹಿ ದಕ್ಷಿಣತೋ ಭಾವ ಮೇ, ನೀನು ನನಗೆ ಬಲಭಾಗದಲ್ಲಿ ಬಾ ಸ್ವಾಮಿ ಅಂತ. ನೋಡಿ ಎಷ್ಟು ಪ್ರಾರ್ಥನೆ ಇದೆ. ನನಗೆ ಹೀಗೆ ಬಾ ಅಂತ ಒಂದು, ನನಗೆ ಎದುರಾಗಿ ಬಾ, ನನಗೆ ಹತ್ತಿರದಲ್ಲಿ ಬಾ ಅಲ್ಲ. ಅಭಿಪ್ರೇಹಿ ದಕ್ಷಿಣತಃ, ದಕ್ಷಿಣ ಅಂದರೆ ಬಲ, ನನಗೆ ಬಲಭಾಗದಲ್ಲಿ ಬಾ ಸ್ವಾಮಿ. ಆಮೇಲೆ ಎಡಭಾಗದಲ್ಲಿ ಬಾ ಅಂತ ಪುಣ್ಯಕ್ಕಿಲ್ಲ. ಈಗ ಬಲಭಾಗದಲ್ಲಿ ಬಾ ಅಂದರೆ ಏನರ್ಥ? ನನಗೆ ದಕ್ಷಿಣವಾಗಿ ನಿಲ್ಲು ಅಂದರೆ ಅನುಕೂಲವಾಗು ಅಂತ. ಅವರು ಬಲಪಂಥೀಯರು ಅಂದರೆ ಅನುಕೂಲ ಪಂಥೀಯರು ಅಂತ ಅರ್ಥ. ಎಡಪಂಥೀಯರು ಅಂತ ಹೇಳಿದರೆ ವಾಮ ಮಾರ್ಗಿಗಳು ಅಂತ ಅರ್ಥ. ಹಾಗೆ ಇಲ್ಲಿ ದಕ್ಷಿಣತೋ ಭವ, ನನಗೆ ಅನುಕೂಲವಾಗಿ ನಿಲ್ಲು ಸ್ವಾಮಿ. ಇನ್ನೊಂದಿದೆ, ದಕ್ಷಿಣತೋ ಭವ ಅಂದರೆ ನನ್ನ ಸೇವೆಯನ್ನು ಕೈಗೊಳ್ಳು ಅಂತ ಆ ಅರ್ಥವೂ ಇದೆ. ಈಗ ನಾವು ಪ್ರದಕ್ಷಿಣ ಅಂತ ಹೇಳ್ತೇವೆ. ಪ್ರದಕ್ಷಿಣ ಅನ್ನೋದಕ್ಕೆ ಅರ್ಥ ಏನು? ದೇವರು ಬಲಕ್ಕಿರುವ ಹಾಗೆ ನಡೆಯುವುದು ಅಂತ ಅರ್ಥ. ಈಗ ದೇವರು ಇಲ್ಲಿದ್ದಾರೆ ಅಂದರೆ ನಾವು ಹೀಗೆ ನಡೆಯುವುದಲ್ಲ, ಹೀಗೆ ನಡೀತಾ ಇದ್ರೆ ಅದು ಹೇಗೆ ಹೋದರೂ ನಮ್ಮ ಬಲದಲ್ಲಿ ದೇವರು ಬರಬೇಕು. ಬಲಭಾಗದಲ್ಲಿ ಪ್ರಗತಃ ದೇವ ದಕ್ಷಿಣತಃ ಏನ ಕರ್ಮಣ ತತ್ ಪ್ರದಕ್ಷಿಣಂ. ಪ್ರದಕ್ಷಿಣ ಅಂದರೆ ಅಷ್ಟೇ, ಆದರೆ ದೇವರು ಬಲಭಾಗದಲ್ಲಿ ಬರುವ ಹಾಗೆ ಸಂಚರಿಸುವುದು ಅಂತ. ದಕ್ಷಿಣ ಅಂದರೆ ಬಲ, ಅನುಕೂಲನಾಗುವ ಹಾಗೆ ಸಂಚರಿಸುವುದು ಪ್ರದಕ್ಷಿಣೆ. ಆದ್ದರಿಂದ ನನಗೆ ನೀನು ಯಾವತ್ತೂ ಪ್ರದಕ್ಷಿಣ ವಿಷಯನಾಗು, ನನಗೆ ಬಲಭಾಗದಲ್ಲಿ ಬಾ, ಅನುಕೂಲನಾಗು. ಇಲ್ಲಿಗೆ 7 ಮಂತ್ರ ಮುಗಿಯುತ್ತೆ. ಇನ್ನು 7 ಮಂತ್ರದಲ್ಲಿ ಪ್ರಾರ್ಥನೆ ಏನಿದೆ ಅಷ್ಟನ್ನೇ ಗಮನಿಸುವ. ಇನ್ನೊಂದು 10-15 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಯಾಕಂದ್ರೆ ನಿಮಗೆ ಹೆದರಿಕೆ ಆಗಬಾರ್ದು, ಇನ್ನು 7 ಮಂತ್ರ ಮುಗಿಸ್ಲಿಕ್ಕೆ ಇನ್ನೇನು 7 ಬ್ರಹ್ಮಾಂಡ ಬೇಕು ಅಂತ ಬೇಡ, ಒಂದು 10 ನಿಮಿಷದಲ್ಲಿ. ತ್ವಯಾ ಮನ್ಯೋ ಸರಥಾ ಮಾರುಜಂತಾಹ, ಹೇ ಮನ್ಯೋ ನೀನು ರಥದಲ್ಲಿ ಬಾ, ರಥದಲ್ಲಿ ಬಂದು ನನ್ನನ್ನು ಕೂಡಿಸಿಕೋ ಅಂತ ಒಂದು ಪ್ರಾರ್ಥನೆ. ಸರಥಂ ಆರುಜಂತಹ, ದೇವರ ಹತ್ರ ರಥದಲ್ಲಿ ಬಾ ಅಂದರೆ ಕೃಷ್ಣ ರಥದಲ್ಲಿ ಬಂದು ಅರ್ಜುನನನ್ನು ಕೂಡಿಸಿಕೊಂಡು ಹೋಗ್ತಾನಲ್ವ, ಹಾಗೆ ನೀನು ರಥದಲ್ಲಿ ಬಂದು ನನ್ನನ್ನು ಕೂಡಿಸಿಕೊ. ವಿಶೇಷ ಅಂದರೆ ಈ ಒಂದು ವಿಷಯ ಇಲ್ಲ, ನೀನು ಸಾರಥಿಯಾಗಿರಬೇಕು ರಥಿಕನಾಗಿರಬೇಕು ಆ ವಿಷಯ ಇಲ್ಲ. ಸಾಮಾನ್ಯವಾಗಿ ದೇವರು ತಂದ ರಥದಲ್ಲಿ ನಾವು ಕೂಡ್ತೇವೆ ಅಂದರೆ ನಾವು ರಥಿಕ, ಅವನು ಸಾರಥಿ,
ಅವನು ನಡೆಸಿದ ಹಾಗೆ ಶರೀರದಲ್ಲಿ ನಡೆಯುವುದು ಅಂತ. ಇದು ಪಾರ್ಥ ಅಂತ ಹೇಳಿದರೆ ನರ, ಕೃಷ್ಣ ಅಂತ ಹೇಳಿದರೆ ನಾರಾಯಣ. ನರನಾರಾಯಣರು ರಥವನ್ನು ಏರಿತು. ಅದ ಪಾರ್ಥ ಹೇಗೆ ಹೋಗಬೇಕು ಅಂತ ನಿರ್ಧರಿಸುವವ ಭಗವಂತ ಕೃಷ್ಣ ದೇವರು. ನಾವು ಕೂಡ ನಮ್ಮ ರಥ, ಈ ಶರೀರವೆಂಬಂತಹ ರಥದಲ್ಲಿ ಜೀವನೆಂಬಂತಹ ರಥಿಕನನ್ನು ಭಗವಂತನೆಂಬಂತಹ ಸಾರಥಿ ನಡೆಸಿಕೊಂಡು ಹೋಗಬೇಕು. ಆ ರೀತಿಯ ಒಂದು ವಿಶಿಷ್ಟವಾದ ಪ್ರಾರ್ಥನೆ. ನೀನು ರಥ ಹೊತ್ತುಕೊಂಡು ಬಾ ಭಗವಂತ, ನನ್ನನ್ನು ರಥದಲ್ಲಿ ಕೂಡಿಸಿ ಸಾಗಿಸು. ಅಂದರೆ ನನ್ನ ನಡೆ ಎಲ್ಲಿಗೆ ಅನ್ನುವುದನ್ನು ನೀನು ನಿರ್ಧರಿಸಬೇಕು. ನಾನು ನೀನು ನಿರ್ಧರಿಸಿದ ಹಾಗೆ ಸಾಗುವಂತಹ ಒಂದು ಯಂತ್ರ ಮಾತ್ರ. ಯಥಾ ದಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗ ಅಂತ ಭಾಗವತದಲ್ಲಿ ಬರ್ತದೆ ಈ ಮಾತು. ವೃತ್ರಾಸುರ ಹೇಳುವುದು ಇಂದ್ರನಿಗೆ, ನಾವೆಲ್ಲ ಏನು, ನಾವೊಂದು ಉಪಕರಣ. ಒಂದು ಮರದ ಪ್ರತಿಮೆಗಳನ್ನು ಮಾಡಿರ್ತಾರೆ, ಹೆಣ್ಣಿನ ಪ್ರತಿಮೆ ಮಾಡಿರ್ತಾರೆ. ಅದಕ್ಕೊಂದು ಕೈಗೆ, ಎರಡು ಕೈಗಳಿಗೂ ಮೂಗಿಗೂ ಮತ್ತು ಬಾಯಿಗೂ ಒಂದೊಂದು ಹಗ್ಗ ಹಾಕಿ ಆ ಕಡೆ ಹಿಂದೆ ಎಳ್ಕೊಂಡು ಹೋಗಿ ಸೂತ್ರಧಾರನ ಕೈಯಲ್ಲಿ ಇರ್ತದೆ. ಅವನು ಹೀಗೀಗೆ ಕುಣಿಸ್ತಾನೆ, ಅದು ಕುಣಿತದೆ. ಅದಕ್ಕೆ ಗೊಂಬೆ ಆಟ ಅಂತ ಹೆಸರು. ಅವನು ಹೇಗೆ ಕುಣಿಸ್ತಾನೋ ಹಾಗೆಯೇ ದಾರುಮಯಿ ನಾರಿ ಕುಣಿಯುತ್ತೆ ಹೊರತು ಅದು ಸ್ವತಂತ್ರವಾಗಿ ಕುಣಿಯುವುದಿಲ್ಲ. ಹೇಗೋ ಹಾಗೆ ನಾವೆಲ್ಲ ಗೊಂಬೆ ಆಟದ ಗೊಂಬೆಗಳು. ಭಗವಂತ ಆಟ ಆಡಿಸ್ತಕ್ಕಂತಹ ಸೂತ್ರಧಾರನಿದ್ದಾನೆ ಎನ್ನುವ ಚಿಂತನೆಯನ್ನು ಇಟ್ಟುಕೊಂಡು ಬಂದಂತಹ ಮಂತ್ರ ಇದು. ಅಗ್ನಿರೀವ ಮನ್ಯೋತು ಶಿತಸ್ಸಾಹಸ್ರಸೇನಾ ನೀರ್ನಃ ಸಹುರೇ ಹೂತಯೇ ಏಧಿ ಹತ್ವಾ ಯಶತ್ರುನ್ ವಿಭಾಜಸ್ವೇದವೋಜೋ ಮಿಮಾನೋ ವಿಮೃಧೋ ನುತಸ್ವ. ಅಗ್ನಿರಿವ ಮನ್ಯೋ, ನೀನು ಅಗ್ನಿಯ ಹಾಗೆ ಬಾ ಸ್ವಾಮಿ ಅಂತ ದೇವರ ಹತ್ರ ಕೇಳು. ಅಗ್ನಿಯ ಹಾಗೆ ಬಾ ಅಂದರೆ ಅಗ್ನಿಗೆ ಕೃಷ್ಣವರ್ತ್ಮ ಅಂತ ಹೆಸರು. ಕೃಷ್ಣವರ್ತ್ಮ ಅಂದರೆ ಅವನು ಎಲ್ಲಿ ನಡ್ಕೊಂಡು ಹೋಗ್ತಾನೋ ಅಲ್ಲಿ ಕಪ್ಪು ಕಪ್ಪು ಮಾಡಿಕೊಂಡು ಹೋಗ್ತಾನೆ. ಈಗ ಬೆಂಗಳೂರಲ್ಲಿ ಅಗ್ನಿ ಹೋಗ್ಲಿಕ್ಕೆ ಜಾಗವೇ ಇಲ್ಲ. ಈ ಹಳ್ಳಿಯಲ್ಲಿ ಗುಡ್ಡದಲ್ಲಿ ಹುಲ್ಲು ಎಲ್ಲ ಬೇಸಿಗೆಗಾಲದಲ್ಲಿ ಒಣಗ್ತದೆ. ಒಣಗಿದಾಗ ಹುಲ್ಲನ್ನೆಲ್ಲ ಕತ್ತರಿಸಿ ತಂದು ಮನೆಯ ಮಾಡಿಗೋ ಮತ್ತೊಂದಕ್ಕೋ ಅಥವಾ ಗೊಬ್ಬರಕ್ಕೋ ಉಪಯೋಗ ಮಾಡ್ತಾರೆ. ಆಮೇಲೆ ಮತ್ತೆ ಹೊಸದಾಗಿ ಹುಲ್ಲು ಬರಬೇಕಲ್ಲ ಮಳೆಗಾಲದಲ್ಲಿ, ಅದಕ್ಕೋಸ್ಕರ ಆ ಹುಲ್ಲಿಗೆ ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕಿದರೆ ಅದು ಓಡುವುದನ್ನು ನೋಡಬೇಕು, ಅದೇ ಒಂದು ಖುಷಿ. ಅದು ಓಡುವುದನ್ನು ನಿಲ್ಲಿಸುವುದು ಇನ್ನಷ್ಟು ಖುಷಿ. ಬಡ್ದು ಅದನ್ನು ನಿಲ್ಲಿಸುವ ಒಂದು ಕ್ರಮ ಉಂಟು. ಹಾಗೆ ಅದು ಆ ಬೆಂಕಿ ಓಡ್ತಾ ಇದ್ರೆ ಯಾವ ಕಡೆಯಲ್ಲಿ ಹೋಯ್ತು ಹಿಂದೆಲ್ಲ ಕಪ್ಪಾಗ್ತಾ ಹೋಗುತ್ತೆ. ಅದಕ್ಕೆ ಕೃಷ್ಣವರ್ತ್ಮ ಅಂತ ಹೆಸರು. ಬೆಂಕಿ ಚರಿಸಿದ ಜಾಗ ಕಪ್ಪಾಗಿರ್ತದೆ ಎನ್ನುವ ಕಾರಣದಿಂದ ಅದಕ್ಕೆ ಆ ಹೆಸರು. ನೀನು ಅಗ್ನಿಯಂತೆ, ಅಗ್ನಿರಿವ ಮನ್ಯೋ ತುಷಿತ ಸಹ, ನೀನು ತುಷಿತನಾಗಿ ಅಂದರೆ ಬೆಳಕಿನಿಂದ ತುಂಬಿದವನಾಗಿ ಅಗ್ನಿಯಂತೆ ನಮ್ಮ ಕಡೆಗೆ ಬಾ. ಅಂದರೆ ನೀನು ಶತ್ರುಗಳನ್ನು ಸಾಯಿಸುವುದಕ್ಕೆ ಹೋದವ, ಶತ್ರುಗಳ ಕಡೆಯಿಂದ ನಮ್ಮ ಕಡೆಗೆ ನೀನು ಓಡಿ ಓಡಿ ಬಾ. ಯಾಕಂದರೆ ನೀನು ಬೆಳಕು. ಬರುವಾಗ ಎಲ್ಲ ಕಪ್ಪು ಮಾಡಿಕೊಂಡೇ ಬರು. ಶತ್ರುಗಳನ್ನೆಲ್ಲ ಸಂಹರಿಸಿ ಅಲ್ಲಿ ಸಂಹಾರದ ಲಕ್ಷಣವನ್ನೆಲ್ಲ ಬಿಟ್ಟು ನನ್ನ ಹತ್ರ ಬರುವಾಗ ಬೆಳಕಿನ ರೂಪದಲ್ಲಿ ನನ್ನ ಕಡೆಗೆ ಬಾ ಅಂತ ದೇವರನ್ನು ಕರೆಯುವ ಒಂದು ಸುಂದರವಾದ ಪ್ರಾರ್ಥನೆ ಅದು. ಸಹಸ್ವಮನ್ಯೋ ಅಭಿಮಾತಿಮಸ್ಮೇ ರುಜನ್ ಮೃಣನ ಪ್ರೇಹಿ ಶತ್ರೂನ್ ಉಗ್ರಂತೆ ಪಾಜೋ ನನ್ನಾರು ರುದ್ರೇ ವಶೀವಶಂ ನಯಸ ಏಕಜತ್ವಂ. ದೇವರನ್ನು ಏಕಜ ಅಂತ ಇಲ್ಲಿ ಕರೀತಾರೆ. ಏಕಜ ಅಂತ ಹೇಳಿದ್ರೆ ಒಬ್ಬನೇ ಹುಟ್ಟಿದವ ಅಂತ ಸಾಮಾನ್ಯವಾದ ಅರ್ಥ. ಆದರೆ ಇಲ್ಲಿ ದೇವರನ್ನು ಏಕಜ ಅಂತ ಕರೆಯುವುದು ಯಾಕೆ? ಯಾವುದೇ ಕೆಲಸವನ್ನು ಒಬ್ಬನೇ ನಿಂತು ಮಾಡು, ಇನ್ನೊಬ್ಬರ ಸಹಕಾರವಿಲ್ಲದೆ ಕೆಲಸ ಮಾಡುವವ ದೇವರು ಮಾತ್ರ. ಉಳಿದವರು ಯಾರೇ ಕೆಲಸ ಮಾಡುವುದಾದರೂ, ಲಕ್ಷ್ಮೀದೇವಿ ಕೆಲಸ ಮಾಡುವಾಗಲೂ ಭಗವಂತನ ಸಾನ್ನಿಧ್ಯ ಬೇಕು. ಬ್ರಹ್ಮದೇವರು ಕೆಲಸ ಮಾಡುವಾಗಲೂ ಕೂಡ ಭಗವಂತ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ. ಬ್ರಹ್ಮನಲ್ಲಿ ಬ್ರಹ್ಮನೆಂಬ ಹೆಸರಿನಿಂದ ಭಗವಂತ ನಿಂತು ಕೆಲಸವನ್ನು ಮಾಡಿಸುವುದು. ಆ ನಿಟ್ಟಿನಿಂದ ಏಕಜ ತ್ವಂ, ಏಕಜನಾದಂತಹ ನೀನು ವಶಿ, ಎಲ್ಲರನ್ನೂ ವಶದಲ್ಲಿಟ್ಟುಕೊಂಡಿರತಕ್ಕಂಥವ. ಆದ್ದರಿಂದ ನೀನು ನಮ್ಮ ಇಂದ್ರಿಯಗಳನ್ನು ನಮ್ಮ ವಶಕ್ಕೆ ಬರುವ ಹಾಗೆ ಮಾಡು. ಏಕೋ ಬಹೂನಾಮಾಸಿ ಮನ್ಯವೀಳಿತಃ. ಇದು ಇನ್ನೊಂದು ಸುಂದರವಾದ ಪ್ರಾರ್ಥನೆ. ದೇವರೇ, ನಾನು ಪ್ರಾರ್ಥನೆ ಮಾಡಲಿಕ್ಕೆ 1000 ಜನ ಇದ್ದಾರೆ, ಆದರೆ ಎಲ್ಲರನ್ನು ಬಿಟ್ಟು ನಿನ್ನನ್ನು ಮಾತ್ರ ಪ್ರಾರ್ಥನೆ ಮಾಡಿದ್ದೇನೆ. ದೇವರಿಗೆ ಹೇಳುವುದು ಏಕೋ ಬಹೂನಾಂ, ಎಷ್ಟೋ ಜನ ಇದ್ದಾರೆ ಪ್ರಾರ್ಥನೆ ಮಾಡಲಿಕ್ಕೆ, ಆದರೆ ಏಕಃ ನೀನೊಬ್ಬನೇ, ಹೇ ಮನ್ಯೋ ಈಳಿತಃ, ನನ್ನಿಂದ ಪ್ರಾರ್ಥಿಸಲ್ಪಟ್ಟಿದ್ದಿ, ಸ್ತೋತ್ರ ಮಾಡಲ್ಪಟ್ಟಿದ್ದಿ. ಅದಕ್ಕೆ ಕಾರಣ ಏನು? ನನಗೆ ನೀನು ಅಂದರೆ ಇಷ್ಟ. ನೀನು ಅಂದರೆ ಇಷ್ಟವಾಗುವುದಕ್ಕೆ ಕಾರಣ ಏನು? ನೀನು ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠನಾದ್ರಿಂದ ನೀನು ಇಷ್ಟ. ಅಷ್ಟೇ ಅಲ್ಲ, ನೀನು ನನಗೆ ಬೇಕಾದ್ದನ್ನು ಕೊಡಬಲ್ಲವ.
ಉಳಿದವರು ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯವುಳ್ಳವರಲ್ಲ. ಮತ್ತೆ ಹಿಂದೆ ಹೇಳಿದ್ದೇ ವಿಷಯಕ್ಕೆ ಬಂತು. ಅಂತಹ ಏಕೋ ಬಹೂನಾಂ ಅಸಿ ಮನ್ಯವೀಳಿತಃ ವಿಷಂ ವಿಷಂ ಯುಧಯೇ ಸಂಶಿಷಾಧಿ ವಿಜೇಷಗದಿಂದ್ರ ಇವಾನವಬ್ರವಃ ಅಸ್ಮಾಕಂ ಮನ್ಯೋ ಅಧಿಪಾ ಭವೇಹ. ನೀನು ಎಲ್ಲರಿಗೂ ಒಡೆಯನಿದ್ದಿ, ನಮ್ಮ ಸಮುದಾಯಕ್ಕೆ, ನಮ್ಮ ಸೇನೆಗೆ, ನಮ್ಮ ಮನೆಯ ಎಲ್ಲ ಪರಿವಾರಕ್ಕೆ ನೀನು ಒಡೆಯನಾಗಿದ್ದಿ. ಒಡೆಯನಾದ ನೀನು ನಿನ್ನ ಆಧಿಪತ್ಯವನ್ನು ತೋರಿಸು. ಈಗ ಒಡೆಯರೆಲ್ಲರೂ ಒಡೆತನವನ್ನು ತೋರಿಸುವುದಿಲ್ಲ. ಒಡೆಯರು ಇರ್ತಾರೆ, ಇವರು ಇವರಷ್ಟಕ್ಕೆ ಇರ್ತಾರೆ, ಅವರು ಅವರಷ್ಟಕ್ಕೆ ಇರ್ತಾರೆ, ಇವರು ಅವರನ್ನು ನಿಯಂತ್ರಿಸುವುದಿಲ್ಲ. ಭಗವಂತನು ನಮ್ಮನ್ನು ಹಾಗೆ ಬಿಡ್ತಾನೆ. ಮಾಡುವುದೆಲ್ಲ ಮಾಡಲಿ, ಕೆಟ್ಟದ್ದು ಮಾಡಿದರೆ ನರಕ ಕೊಡುವುದು, ಒಳ್ಳೆಯದು ಮಾಡಿದರೆ ಸ್ವರ್ಗ ಕೊಡುವುದು ಅಂತ ದೇವರು ಸುಮ್ಮನಿದ್ರೆ ನಮ್ಮಿಂದ ಏನು ಸಾಧನೆ ಆಗ್ತದೆ? ಆದ್ದರಿಂದ ನೀನು ನಿನ್ನ ಒಡೆತನವನ್ನು ತೋರಿಸು ಸ್ವಾಮಿ. ನೀನು ಯಾವಾಗ ಒಡೆತನವನ್ನು ತೋರಿಸುವುದಿಲ್ಲ ಅಂತೇಳಿದರೆ, ಅವರ ಮೇಲೆ ಪ್ರೀತಿ ಇಲ್ಲದೆ ಹೋದರೆ ಒಡೆತನ ತೋರಿಸುವುದಿಲ್ಲ. ಈಗ ಮಕ್ಕಳು ಏನೋ ತಪ್ಪು ಮಾಡ್ತಾ ಇದ್ರೆ ತಂದೆ ತಾಯಿ ಸುಮ್ಮನೆ ಇರ್ತಾರ? ಸರಿಯಾಗಿ ಹೋಗುವ ಹಾಗೆ ನೋಡಿಕೊಳ್ತಾರೆ. ಯಾಕಂದರೆ ಅವರ ಮೇಲೆ ಪ್ರೀತಿ ಇದೆ. ಅದೇ ಇನ್ಯಾರೋ ಪಕ್ಕದ ಮನೆಯವರು ಏನೋ ತಪ್ಪು ಮಾಡ್ತಾ ಇದ್ರೆ ಸಾಯಲಿ ಬಿಡಿ ಅಂತ ಬಿಟ್ಟು ಬಿಡ್ತಾರೆ. ಅಂದರೆ ಯಾರ ಮೇಲೆ ಪ್ರೀತಿ ಇಲ್ಲವೋ ಅವರು ತಪ್ಪು ಮಾಡಿದರೆ ಇವರು ಸುಮ್ಮನೆ ಇರ್ತಾರೆ. ಯಾರ ಮೇಲೆ ಅತಿಶಯಿತವಾದಂತಹ ಸ್ನೇಹ ಇರ್ತದೋ ಅವರು ತಪ್ಪು ಮಾಡಿದಾಗ ಅದನ್ನು ಪ್ರತಿಭಟಿಸ್ತಾರೆ, ಅದಕ್ಕೆ ಸರಿಯಾದ ಬುದ್ಧಿ ಬರುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ನೀನು ನನಗೆ ತಪ್ಪಿಗೆ ಶಿಕ್ಷೆ ಕೊಟ್ಟು ಸರಿಯಾದ ರೀತಿಯಲ್ಲಿ ನನ್ನನ್ನು ನಡೆಸುತ್ತ ಮಾಡುವ ಪ್ರಾರ್ಥನೆ. 13ನೇ ಮಂತ್ರ ಹೇಳ್ತದೆ, ಆಭೂತ್ಯ ಸಹಜ ವಜ್ರಸಾಯಕ. ಮೊದಲನೇ ಮಂತ್ರ ದೇವರನ್ನು ಹೇಗೆ ಹೇಳಿತ್ತು ಅದೇ ರೀತಿಯಲ್ಲಿ ಉಪಸಂಹಾರಕ್ಕೆ ಬರ್ತಾರೆ. ನೀನು ವಜ್ರ, ನೀನು ಸಾಯಕ. ಹಿಂದೆ ಬಂದದ್ದು ಹೇಗೆ? ವಿದದ್ವಜ್ರ ಸಾಯಕ ಅಥವಾ ಅವಿದದ್ವಜ್ರ ಸಾಯಕ ಅಂತ ಬಂತು. ದೇವರು ವಜ್ರದಂತಹ ಬಾಣಕತ್ತಿಗಳನ್ನು ಧರಿಸಿದ್ದಾನೆ ಅಂತ. ಇಲ್ಲಿ ಹಾಗಲ್ಲ, ನೀನೇ ವಜ್ರ. ಅಂದರೆ ನಿನಗೆ ಯಾರಾದರೂ ಬಂದು ಗುದ್ದಿದ್ರೆ ಅವರು ಪುಡಿ ಆಗುವುದು, ಅವರೇ ಪುಡಿ ಆಗ್ತಾರೆ ಹೊರತು ನಿನಗೇನೂ ಆಗುವುದಿಲ್ಲ. ಜೊತೆಗೆ ನೀನು ಸಾಯಕ, ಸರ್ವ ಸಂಹಾರಕ, ಸಾಯಿಸುವವ ಅಂತ ಸಾಯಕ ಶಬ್ದದ ಅರ್ಥ. ನೀನು ನರಸಿಂಹ ರೂಪನಾಗಿ ಸಂಹಾರಕನೂ ಆಗಿದ್ದಿ. ಸಹೋ ಬಿಬರ್ಷ ವಿಭೂತ ಉತ್ತರಂ. ಉತ್ತರಂ ಉತ್ಕೃಷ್ಟವಾದ ಸಹಸ್ಸು ಅಂದರೆ ಬಲ, ಎಲ್ಲಕ್ಕಿಂತ ಉತ್ತರವಾದಂತಹ ಬಲವನ್ನು ಹೊಂದಿರತಕ್ಕಂಥವ ನೀನು. ಸಂಸೃಷ್ಟಂ ಧನಮಭುಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಅಥವಾ ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು. ಈ ಕೊನೆಯ ಮಂತ್ರದಲ್ಲಿ 2 ರೂಪಗಳ ಪ್ರಾರ್ಥನೆ ಉಂಟು. ಒಂದು ವರುಣ, ಮತ್ತೊಂದು ಮನ್ಯು ಅಂತ. ವರುಣಶ್ಚ ಮನ್ಯು ಅಂತ. ಮನ್ಯುವಿಗೆ ವರುಣ ಅನ್ನೋದು ವಿಶೇಷಣವೂ ಹೌದು. ಆವರಣೋತಿ, ಎಲ್ಲರನ್ನೂ ಆವರಣ ಮಾಡುವ ಕಾರಣದಿಂದ ಭಗವಂತ ಮನ್ಯುವಿಗೂ ವರುಣ ಅಂತ ಹೆಸರು. ಜೊತೆಗೆ ವರುಣ ಅಂತ ಭಗವಂತನ ಒಂದು ರೂಪ, ಮನ್ಯು ಅಂತ ಮತ್ತೊಂದು ರೂಪ. ಮನ್ಯು ಬಿಸಿ ಬಿಸಿ ಮಾಡುವ ರೂಪ, ವರುಣ ತಂಪು ತಂಪು ಮಾಡುವ ರೂಪ. ಹೀಗೆ 2 ಬೇಕಲ್ವಾ? ಮೊದಲು ಬಿಸಿ ಮಾಡಬೇಕು, ಆಮೇಲೆ ತಂಪು ಮಾಡಬೇಕು. ನಮ್ದೆಲ್ಲ ಹಾಲು ಬಿಸಿ ಮಾಡಿ ಆಮೇಲೆ ಫ್ರಿಜ್ಜಲ್ಲಿ ಇಡು. ಮೊದಲು ಬಿಸಿ ಆದದ್ರಿಂದ ಅದು ಶುದ್ಧವಾಗ್ತದೆ, ಆಮೇಲೆ ತಂಪಾದದ್ರಿಂದ ಕೆಡುವುದಿಲ್ಲ ಅಂತ. ಇದು 2 ಬೇಕು ನಮಗೆ, ಬಿಸಿಯೂ ಬೇಕು, ಶುದ್ಧ ತಂಪು ಬೇಕು. ವರುಣ ಮನ್ಯು ಇಬ್ಬರು ಸೇರಿ ನಮಗೆ ಕೊಡಬೇಕಂತ ಏನನ್ನು? ಧನವನ್ನು ಕೊಡಬೇಕು. ಒಂದೇ ರೀತಿಯ ಧನ ಸಾಕಾಗುವುದಿಲ್ಲ. ಉಭಯಂ ಧನಂ ಸಂಸೃಷ್ಟಂ ಧನಂ ಉಭಯಂ. ಉಭಯ ಧನ ಅಂದರೆ ಯಾವುದು? ಐಹಿಕವಾಗಿ ಬೇಕಾದದ್ದು, ಪಾರತ್ರಿಕವಾಗಿ ಬೇಕಾದದ್ದು. ಐಹಿಕವಾಗಿ ಉಪಯೋಗವಾಗುವ ಧನ ಅಂತ ಹೇಳಿದರೆ ಇವತ್ತು ಉಪಭೋಗಕ್ಕೆ ಸಂಬಂಧಪಟ್ಟಂತಹ ಧಾನ್ಯ ಧನಾದಿಗಳೆಲ್ಲವೂ. ಪಾರತ್ರಿಕವಾದಂತಹ ಧನ ಅಂತ ಹೇಳಿದರೆ ಮೋಕ್ಷ ಸ್ವರ್ಗಗಳಿಗೆ ಕಾರಣೀಭೂತವಾದಂತಹ ಪುಣ್ಯ ವಿಶೇಷಾದಿಗಳನ್ನು ನಡೆಸುವುದಕ್ಕೆ ಬೇಕಾದ ಶುದ್ಧ ಮನಸ್ಸು. ಇವುಗಳನ್ನು ನೀನು ಕೊಡು. ಸಂಸೃಷ್ಟಂ, ಅದು ಕೂಡ ಅದನ್ನು ಮಾತ್ರ ಕೊಟ್ಟು ಇದನ್ನು ಮಾತ್ರ ಬೇರೆ ಬೇರೆಯಾಗಿ ಅಲ್ಲ, 2 ಸಂಸೃಷ್ಟವಾಗಬೇಕು. ಸಂಸೃಷ್ಟ ಅಂದರೆ ಒಂದನ್ನು ಬಿಟ್ಟು ಇನ್ನೊಂದು ಇರಬಾರ್ದು. ನೀನು ಯಾವ ಸಂಪತ್ತು ಐಹಿಕವಾಗಿ ಕೊಡ್ತೀಯೋ ಆ ಸಂಪತ್ತು ಸದ್ವಿನಿಯೋಗ ಆದಾಗ ಅದು ಉಭಯ ಧನ ಆಗ್ತದೆ. ಇದು ಸದ್ವಿನಿಯೋಗಕ್ಕೆ ಯಾವುದೋ ಬೇರೆ ಧನ, ತಿನ್ಲಿಕ್ಕೆ ಉಣ್ಲಿಕ್ಕೆ ಬೇರೆ ಧನ, ಹಾಗಿಲ್ಲ. ತಿನ್ನುವುದು ಉಣ್ಣುವುದು ಕೂಡ ಸದ್ವಿನಿಯೋಗ ಆಗಬೇಕು. ಭಗವಂತನಿಗೆ ನೈವೇದ್ಯ ಮಾಡಿ ತಿನ್ನಬೇಕು, ಆವಾಗ ಅದು ಉಭಯ ಧನ ಆಗ್ತದೆ. ಈ ಕ್ರಮದಲ್ಲಿ ಸಂಸೃಷ್ಟಂ ಉಭಯಂ ಧನಂ ಸಮಾಕೃತಂ, ಸರಿಯಾದ ರೀತಿಯಾದದ್ದು ಶ್ರೇಷ್ಠವಾದ ಧನವನ್ನು ಅಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು. ವರುಣ ಮತ್ತು ಮನ್ಯು ಇಬ್ಬರೂ ನಮಗೆ ಅಂತಹ ಸಂಪತ್ತನ್ನು ದತ್ತಾಂ ಕೊಡಲಿ. ಇಲ್ಲಿ ದತ್ತಾಂ ಅಂತ ಅಲ್ಪ ಪ್ರಾಣದ ದಕಾರವೇ ಇದೆ. ದತ್ತಾಂ ಅದನ್ನು ನಮಗೆ ಕೊಡಲಿ. ಭಿಯಂ ದಧಾನ ಹೃದಯೇಷು ಶತ್ರಾವಹ. ಇದು ಮುಖ್ಯವಾದ ಪ್ರಾರ್ಥನೆ. ನಮಗೆ
ಎರಡು ರೀತಿಯಾದ ಸಂಪತ್ತನ್ನು ವರುಣಮನ್ಯು ಅನ್ನುವ ಸಮುದಾಯ ನಮಗೆ ಕೊಡಲಿ. ಇದರ ಮೂಲಕ ನಮ್ಮ ಹೃದಯದಲ್ಲಿ ಯಾವ ಶತ್ರುಗಳು ಭಯವನ್ನು ಹುಟ್ಟಿಸ್ತಾ ಇದ್ದಾರೋ ಅಂಥವರು ಹೃದಯೇಶು ಭಿಯಂ ದದಾನಾಹ ಶತ್ರವಃ ಪರಾಜಿತಾ ಸಹ ಅಪನಿಲಯಂತ. ಅವರು ಪರಾಜಿತರಾಗಿ ತಲೆ ತಗ್ಗಿಸಿಕೊಂಡು ತಾವು ಅಪನಿಲಯನವನ್ನು ಹೊಂದಲಿ, ದೂರಕ್ಕೆ ಓಡಿ ಹೋಗಲಿ ಅಂತ ಪ್ರಾರ್ಥನೆ ಉಂಟಿಲ್ಲಿ. ಈ ಶತ್ರು ಅಂತ ಹೇಳಿದರೆ ಎರಡು ಥರವೂ ಇಟ್ಟುಕೊಳ್ಬೇಕು. ಒಂದು ನಮ್ಮ ಸಾಧನೆಗೆ ಪ್ರತಿಬಂಧಕವಾಗಿರತಕ್ಕಂತಹ ಕಾಮಕ್ರೋಧಾದಿ ಶತ್ರುಗಳು ಹೌದು, ಜೊತೆಗೆ ನಮ್ಮ ಸತ್ಸಾಧನೆಗೆ ಪ್ರತಿಬಂಧಕವಾಗಿ ಬರತಕ್ಕಂತಹ ಲೌಕಿಕ ಶತ್ರುಗಳು ಹೌದು. ಕ್ಷತ್ರಿಯರ ದೃಷ್ಟಿಯಲ್ಲಿ ಲೌಕಿಕ ಶತ್ರುಗಳು, ಬ್ರಾಹ್ಮಣ್ಯದ ದೃಷ್ಟಿಯಲ್ಲಿ ಆಂತರಿಕ ಶತ್ರುಗಳು. ಈ ಶತ್ರುಗಳೆಲ್ಲ ಅವರು ಭಿಯಂ ದಧಾನಾಹ ಹೃದಯೇಶು, ಹೃದಯದಲ್ಲಿ ಭಯವನ್ನು ಹುಟ್ಟಿಸತಕ್ಕಂಥವರು. ಭಯ ಅಂದರೆ ನಮ್ಮ ಪಾರತ್ರಿಕ ಸಾಧನೆಯ ಭಯ, ಆ ಸಾಧನೆ ಈಡೇರ್ತಾ ಇಲ್ವಲ್ಲ ಅನ್ನೋ ಭಯ. ಯಾವುದೋ ಒಂದು ಶಾಸ್ತ್ರದ ಶ್ರವಣ, ಇಡೀ ಋಗ್ವೇದವನ್ನು ಶ್ರವಣ ಮಾಡಬೇಕು ಅಂತ ಕೂತಿದ್ದೇವೆ, ಆದರೆ ಏನೇನೋ ತಾಪತ್ರಯ, ಯಾರ್ಯಾರೋ ಶತ್ರುಗಳೇನೇನೋ ಮಾಡ್ತಾರೆ. ಪಾಠ ಹೇಳ್ತಾ ಇದ್ದಂಥ ಅಧ್ಯಾಪಕರನ್ನೇ ಲಪಡಾಯಿಸಿಬಿಡ್ತಾರೆ. ಇವನಿಗೆ ಪಾಠ ಹೇಳಬೇಡಿ ಅಂತೇಳೇನೋ ಅವನ ತಲೆ ತಿರುಗಿಸಿ ಹಾಕ್ತಾರೆ. ಇಂಥದ್ದೆಲ್ಲ ಮಾಡ್ತಾರಲ್ವ. ಅಂತಹ ಭಿಯಂ ದಧಾನ ಹೃದಯೇಶು ಶತ್ರವಃ ಪರಾಜಿತಾ ಸಹ ಸಂತಹ ಅಪನಿಲಯಂತ ಅಂತ ಪ್ರಾರ್ಥನೆ ಮಾಡುವ ಮಂತ್ರ. ಇಲ್ಲಿಗೆ ಮನ್ಯು ಸೂಕ್ತದ ಪೂರ್ಣ ಮಂತ್ರ ಮುಗಿಯಿತು. ಮನ್ಯು ಸೂಕ್ತ ಆದ ಕೂಡಲೇ ನಮ್ಮ ಋಗ್ವೇದದ ಕ್ಷುದ್ರ ಸೂಕ್ತ ಮಹಾಸೂಕ್ತದಲ್ಲಿ ಸುರಾಗುವುದು ಸೂರ್ಯವರ್ಗ. ಸತ್ಯೇನೋತ್ತಾಭಿತಾ ಭೂಮಿ ಸೂರ್ಯೇಣೋತ್ತಾಭಿತಾಧ್ಯೌ ಅಂತ. ಮದುವೆಯಲ್ಲಿ ಸೂರ್ಯವರ್ಗ ಹೇಳದೆ ಹೋದರೆ ಮದುವೆ ಪೂರ್ತಿಯಾಗುವುದಿಲ್ಲ. ಮೊದಲು ಎಲ್ಲರನ್ನು ಕೊಂದು ಹಾಕುವಂಥ ಪ್ರಾರ್ಥನೆ, ಆಮೇಲೆ ಮದುವೆ ಮಾಡಿಸುವಂಥ ಪ್ರಾರ್ಥನೆ, ಹೀಗೆ ಮದುವೆಯ ಪ್ರಾರ್ಥನೆ ಮುಂದುವರಿತದೆ. ಈಗ ಮನ್ಯು ಸೂಕ್ತದ ಕೊನೆ ಆಗುವುದು ಸೂರ್ಯವರ್ಗದ ಮೂಲಕವಾಗಿ. ಅದರಿಂದ ಮನ್ಯು ಸೂಕ್ತ, ಮನ್ಯುಸ್ತಾಪಸ ಅನ್ನುವ ಋಷಿದೃಷ್ಟವಾದಂತಹ 14 ಮಂತ್ರಗಳು. ಆರಂಭದ ಮಂತ್ರ ಜಗತಿ ಛಂದಸ್ಸಿನಲ್ಲಿದ್ದು, ಉಳಿದ 9 ಮಂತ್ರಗಳು ತ್ರಿಷ್ಟುಪ್ ಛಂದಸ್ಸಿನಲ್ಲಿದ್ದು, ಕೊನೆಯ 4 ಮಂತ್ರಗಳು ಮತ್ತೆ ಜಗತಿ ಛಂದಸ್ಸಿನಲ್ಲಿರತಕ್ಕಂತಹ ಜಗತಿ ತ್ರಿಷ್ಟುಪ್ ಛಂದಸ್ಸುಗಳ ಸಮುದಾಯ ಸ್ವರೂಪವಾಗಿರತಕ್ಕಂತಹ ಮನ್ಯು ಸೂಕ್ತ ಮಂತ್ರಗಳು. ಮುಖ್ಯವಾಗಿ ದೇವರ ಮಹಾತ್ಮೆಯನ್ನು ವರ್ಣನೆ ಮಾಡ್ತಾ, ದೇವರು ಸರ್ವಶಕ್ತ ಸರ್ವಶಬ್ದ ವಾಚ್ಯ ಅನ್ನುವ ವಿಷಯಗಳನ್ನು ಮುಂದಿಟ್ಟುಕೊಂಡು ಆತನ ಮಹತ್ವವನ್ನು ಕೊಂಡಾಡಿ, ಅಂತಹ ಭಗವಂತ ನಮ್ಮ ಶತ್ರುಗಳನ್ನು ದೂರ ಹಾಕಲಿ, ನಮ್ಮ ಮನಸ್ಸಿನಲ್ಲಿ ಬಂದು ತಾನು ಕೂತು ಧ್ಯಾನ ಗೋಚರನಾಗಲಿ, ನಮ್ಮ ಪೂಜೆಯನ್ನು ಆತ ಸ್ವೀಕರಿಸಲಿ, ನಮ್ಮವರಿಗೂ ಕೂಡ ಓಜಸ್ಸನ್ನು ಸಹಸ್ಸನ್ನು ಅವ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂತಹ ಮಂತ್ರ. ಕೊನೆಯ ಮಂತ್ರ ಹೇಳ್ತದೆ, ಶತ್ರುಗಳು ನಮ್ಮ ಕಡೆಗೆ ಮುಖ ಮಾಡದೆ ನಮಗೆ ಬೆನ್ನು ಹಾಕಿ ಓಡಿ ಹೋಗುವ ಹಾಗೆ, ಅವರಿಂದ ಉಂಟಾಗತಕ್ಕಂತಹ ಹೃದಯ ಸಂಬಂಧಿ ಏನೇನು ಭಯಗಳುಂಟು ಅವೆಲ್ಲ ದೂರವಾಗುವ ಹಾಗೆ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡುವ ಮಂತ್ರ. ಈ ಮಂತ್ರದ ಉಪಾಸನೆ ಅನೇಕ ಬಗೆ. ದಿನನಿತ್ಯವೂ ಅಧಿಕಾರಿಯಾದವ ಅಂದರೆ ಉಪನೀತನಾದಂತಹ ವ್ಯಕ್ತಿ ಈ ಮಂತ್ರವನ್ನು ಉಪದೇಶ ಪಡೆದು ಪ್ರತಿನಿತ್ಯ ಅಭಿಷೇಕದಲ್ಲಿ ಈ ಮಂತ್ರದ ವಿಧಾನವನ್ನು ಮಾಡಿದ್ದಾರೆ. ಅಭಿಷೇಕ ಮಂತ್ರಗಳಲ್ಲಿ ಮನ್ಯು ಸೂಕ್ತವೂ ಕೂಡ ಒಂದು. ಜೊತೆಗೆ ಮನ್ಯು ಸೂಕ್ತದ ಪುರಶ್ಚರಣ ಅಂತ ಈ ಕೊನೆಯ ಮಂತ್ರ ಏನಿದೆ ಸಂಸೃಷ್ಟಂ ಅನ್ನುವುದು, ಅದನ್ನು ಪಾದಶಃ ಅರ್ಧರ್ಚಶಃ ಋಕ್ಷಃ ಇದರ ಜೊತೆಗೆ ಸೇರಿಸಿಕೊಂಡು ಪಠನ ಮಾಡತಕ್ಕಂತಹ ಮನ್ಯು ಸೂಕ್ತ ಪುರಶ್ಚರಣ ಅನ್ನುವ ಒಂದು ವಿಧಾನವನ್ನು ಕೂಡ ವಿಧಾನ ಮಾಡ್ತದೆ. ಜೊತೆಗೆ ಮನ್ಯು ಸೂಕ್ತವನ್ನು ಆತ ಮನೆಯ ಗೋಡೆಗಳಿಗೆಲ್ಲ ಕೇಳುವ ಹಾಗೆ ಪಠಿಸಿದರೆ ಮನೆಯಲ್ಲಿ, ಆವಾಗ ಭೂತಪ್ರೇತ ಪಿಶಾಚಾದಿ ಘೋರೋಪದ್ರವಗಳು ನಿವೃತ್ತವಾಗ್ತವೆ ಅಂತ ಹೇಳುವ ಫಲವೂ ಕೂಡ ಮನ್ಯು ಸೂಕ್ತಕ್ಕಿದೆ. ಆ ನರಸಿಂಹದೇವ ದುಷ್ಟಶಕ್ತಿ ನಿವರ್ತನೆ ಮಾಡ್ತಾನೆ ಅಂತ ಹೇಳುವ ಫಲವೂ ಇರತಕ್ಕಂತಹ ಮನ್ಯು ಸೂಕ್ತ. ಅದನ್ನು ನಾವು ಯಥಾಶಕ್ತಿ ಶ್ರವಣ ಮಾಡಿದ್ದೇವೆ ನಿನ್ನೆ ಮತ್ತು ಇವತ್ತು. ಮಕರ ಸಂಕ್ರಾಂತಿಯ ಪೂರ್ವಭಾವಿ ಹಬ್ಬದ ದಿವಸ. ನಿಜವಾಗಿ ಮಕರ ಸಂಕ್ರಾಂತಿಯ ಹಬ್ಬ ಇವತ್ತು ಮತ್ತು ನಾಡಿದ್ದು, ಯಾಕಂದರೆ ನಾಳೆ ಸಂಕ್ರಾಂತಿ ಬಂದದ್ರಿಂದ ಏಕಾದಶಿಯ ದಿವಸ ಹಬ್ಬವನ್ನು ಆಚರಿಸುವುದಕ್ಕೆ ವಿಧಾನ ಇಲ್ಲ. ಆದ್ದರಿಂದ ಯಾಕಂದರೆ ಹಬ್ಬ ಅಂದರೆ ತಿನ್ನಬೇಕಾಗ್ತದೆ, ಉಪವಾಸದ ದಿವಸ ಹಬ್ಬದ ವಿಧಾನ ಇಲ್ಲ. ಆದ್ದರಿಂದ ಇವತ್ತು ಮತ್ತು ನಾಳೆಗೆ ಮಕರ ಸಂಕ್ರಾಂತಿಯ ಹಬ್ಬ. ಈ ಒಂದು ಸಂದರ್ಭದಲ್ಲಿ ಮನ್ಯು ಸೂಕ್ತವನ್ನು ನಮ್ಮ ಶ್ರೀನಿಧಿ ಮತ್ತು ಅಶ್ವಿನಿ ದಂಪತಿಗಳು ಶ್ರದ್ಧೆಯಿಂದ ನಡೆಸಿದ್ದಾರೆ. ಅವರು ಕೇಳಿದಾಗ 7 ದಿವಸ ಪ್ರವಚನ ಆಗಬೇಕು ಅಂತ ಕೇಳಿದರು. ಕೊನೆಗೆ ನಮ್ಮ ಅವಕಾಶ ಎಲ್ಲ ಅವರು ತಾನಾಗಿ ಒಪ್ಪಿಕೊಂಡು ಅನುಗ್ರಹ ಮಾಡಿ 2 ದಿವಸಕ್ಕೆ ಒಪ್ಪಿದ್ರು. ಎರಡು ದಿವಸದ ಉಪನ್ಯಾಸ ಇಲ್ಲಿ ನಡೆದಿದೆ. ಎಲ್ಲ ಹಿರಿಯರು ಮತ್ತೆ ನಡೆಸೋಣ ಹಾಗೆ ಎಲ್ಲ ಹಿರಿಯರೆಲ್ಲ ಎಲ್ಲರೂ ಸೇರಿ ಅಕ್ಕಪಕ್ಕದ ಎಲ್ಲ ನೆರೆಹೊರೆಯವರು ಅಂತ ಕರೆಯೋದು. ನೆರೆಹೊರೆ ಅಲ್ಲಲ್ಲ, ನೆರೆ ಕರೆ. ಕರೆದಾಗ ಬರುವವರು ನೆರೆ ಕರೆಯವರು, ಹೊರೆಯಾಗುವವರು ಹೊರೆಯವರಾಗ್ತಾರೆ. ಕರೆದು ಬರತಕ್ಕಂಥ ಹಿರಿಯರೆಲ್ಲ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ.
ಶಾಸ್ತ್ರಶ್ರವಣ, ಮಂತ್ರಶ್ರವಣ, ಮಂತ್ರಾರ್ಥ ಶ್ರವಣದಿಂದ ಮುಖ್ಯ ಫಲ ಏನು ಅಂತ ಹೇಳಿದರೆ ನೆಮ್ಮದಿ. ಅದು ಮುಖ್ಯ ಫಲ, ಅಲೌಕಿಕವಾದ ಫಲ ನೆಮ್ಮದಿ, ಶಾಂತಿ ಅಂತ ಅದನ್ನು ಕರೀತಾರೆ. ಅದಕ್ಕಿಂತ ಹೆಚ್ಚಿನ ಫಲ ಅಂತ ಹೇಳಿದರೆ ಅಪೂರ್ವ. ಅಪೂರ್ವ ಅಂದರೆ ಪುಣ್ಯ ವಿಶೇಷ ಪ್ರಾಪ್ತಿ, ನಮ್ಮ ಆತ್ಮದ ಒಂದು ಉತ್ಕರ್ಷ ಅಂತ ಅದನ್ನು ಕರೀತೇವೆ. ಆ ಆತ್ಮೋತ್ಕರ್ಷವನ್ನು ಏನು ಮಂತ್ರಾರ್ಥ ಶ್ರವಣಕ್ಕೆ ಫಲವನ್ನು ಹೇಳಿದ್ದಾರೋ ಅಂತಹ ಶ್ರೇಯಸ್ಸನ್ನು ಶ್ರವಣ ಮಾಡಿದ ತಮಗೆಲ್ಲರಿಗೂ ಭಗವಂತ ಕರುಣಿಸಲಿ. ವಿಶೇಷವಾಗಿ ಇದನ್ನು ಪ್ರವಚನವನ್ನು ವ್ಯವಸ್ಥೆ ಮಾಡಿರತಕ್ಕಂತಹ ದಂಪತಿಗಳಿಗೆ, ಮಕ್ಕಳಿಗೆ ಸದ್ವಿದ್ಯಾ ಸದ್ಬುದ್ಧಿಯ ವಾಪ್ತಿ, ಮಕ್ಕಳಿಗೆ ದಂಪತಿಗಳಿಗೆ ಸುಖ ನೆಮ್ಮದಿಯ ಪರಸ್ಪರ ಆನುಕೂಲ್ಯದ ಜೀವನ ಸಮೃದ್ಧಿ, ಇದನ್ನು ಭಗವಂತ ಕರುಣಿಸಲಿ. ಗೃಹವಾಸ್ತು ಸಂಸ್ಥಿತವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ನನ್ನ 4 ಮಾತುಗಳನ್ನು ನಮ್ಮ ಗುರುಗಳಾದ ಪರಮಪೂಜ್ಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು. ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು. ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ.